ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನಃ ಆನಂದ ತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡ ಮುಕೋಪಿ ವಾಗ್ಮಿ ಜಡಮತಿರಪಿಚಂತರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಯಸ್ವಾನುಭಾವಮಖಿಲ ಶ್ರುತಿಸಾರಮೇಕಮಧ್ಯಾತ್ಮದೀಪಂ ಅತಿತಿತಿರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣ ಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿ ವಿಗರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮ ಗುರೂನ್ ವೈದಗ್ಧ್ಯವಾರಾಂ ನಿಧಿ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶತ್ ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್. ನೌಮಿನ್ಯಾಯ ಸುಧಾರತಾನ್ ಶಾಸ್ತ್ರೇಷು ಪಾರಧೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ಕಥಾವತ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತನೆ ಧರ್ಮಾಧಿಕಿಲ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ಭಾಗವತೆ ಅದ್ಯ ಕಥಾ ಪ್ರಸಕ್ತೌ ಕಿಂಚಿತ್ ಪೂರ್ವ ಪ್ರಸಕ್ತ ಪ್ರಮೇಯಾನುವಾದಃ. ಶ್ರೀಮದ್ಭಾಗವತದ ಚತುರ್ಥ ಸ್ಕಂದದಲ್ಲಿ ಕಳೆದ 4 ದಿನಗಳಿಂದ ಸತೀದೇವಿಯ ಚರಿತ್ರೆ, ಧ್ರುವರಾಯನ ಚರಿತ್ರೆಯನ್ನ, ಹಾಗೇನೆ ಆ ಧ್ರುವನ ವಂಶದಲ್ಲಿ ಬಂದಂತಹ ಅಂಗರಾಜ, ಅವನ ಮಗ ಪೃಥುಚಕ್ರವರ್ತಿ ಮೊಮ್ಮಗ, ಹೀಗೆ ವೇನ ಪೃಥುಚಕ್ರವರ್ತಿ ಅವನ ವಿಶಿಷ್ಟವಾದಂತಹ ರಾಜ್ಯಭಾರ ಅವನ್ನೆಲ್ಲವನ್ನೂ ಕೂಡ ನಾವು ತಿಳಿದಿದ್ದೇವೆ. ಈಗ ಅದೇ ಆ ಧ್ರುವನ ವಂಶದಲ್ಲಿಯೇ ವಿಜಿತಾಶ್ವನ ಮಗ, ಧ್ರುವನ ಮಗ ವಿಜಿತಾಶ್ವ, ಪೃಥುಚಕ್ರವರ್ತಿಯ ಮಗ ವಿಜಿತಾಶ್ವ, ಅವನಿಗೆ ಹವಿರ್ಧಾನನಿಗೆ 6 ಮಂದಿ ಬರ್ಹಿಷ್ಮಂತ, ಗಯ, ಶುಕ್ಲ ಮತ್ತು ಕೃಷ್ಣ, ಸತ್ಯ ಮತ್ತು ಜಿತವ್ರತ ಅಂತ 6 ಜನ ಮಕ್ಕಳು ಪಡಿತಾನೆ. ಈ ಪ್ರಾಚೀನ ಬರಿಹಿ ಅಂತ ಇವನಿಗೆ ಇನ್ನೊಂದು ಹೆಸರು. ಬರ್ಹಿಷ್ಮಂತನಿಗೆ ಪ್ರಾಚೀನ ಬರಿಹಿ ಅಂತ. ಯಾಕೆ ಹಿಂಗೆ ಹೆಸರು ಬಂತು ಇವನಿಗೆ ಅಂದ್ರೆ, ಕ್ರಿಯಾಕಾಂಡೇಶು ನಿಷ್ಣಾತಃ, ಬರೀ ಕರ್ಮ ಕ್ರಿಯೆಗಳು ಅಂದ್ರೆ ಯಾಗ ಯಜ್ಞ ಇಂಥದ್ರಲ್ಲೇ ಹೆಚ್ಚು ಆಸಕ್ತಿ. ಜ್ಞಾನ ಕಾರ್ಯ ಇಲ್ಲ. ಜ್ಞಾನ ಕಾರ್ಯ, ಪಾಠ ಪ್ರವಚನ ಇತ್ಯಾದಿಗಳನ್ನ ಬಹಳ ಆಸಕ್ತಿಯಿಂದ ಮಾಡ್ತಿರ್ಲಿಲ್ಲ. ಬರೇ ಹೋಮ. ಮತ್ತೇನು ಪ್ರಾಚೀನ ಅಂತಂದ್ರೆ ಪೂರ್ವ ದಿಕ್ಕಿಗೆ ದರ್ಬೆಯನ್ನ ಹಾಸೋದು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಾಚೀನಾಗ್ರಹಿ ಕುಶೈಹಿ, ಕುಶಗಳನ್ನ ಪೂರ್ವ ದಿಕ್ಕಿಗೆ ಹಾಕೋದಂದ್ರೆ ಏನು? ಹೋಮ. ಈ ಕಡೆಗೆ ಪೂರ್ವ, ಈ ಕಡೆ ಉತ್ತರಕ್ಕೆ ಹಾಕೋದು ಸ್ಥಂಡಿಲ. ಅದರಲ್ಲಿ ದ್ರವ್ಯ ಯಜ್ಞದೊಳಗೆ ಭಾರಿ ನಿಷ್ಣಾತ. ಆದ್ರೆ ಜ್ಞಾನ ಕಾರ್ಯ ಇಲ್ಲ. ದೇವರ ಮಹಿಮೆ ಗೊತ್ತಿಲ್ಲ, ಶಾಸ್ತ್ರದ ಅಧ್ಯಯನ ಇಲ್ಲ, ಅನುಸಂಧಾನ ಬ್ರಹ್ಮ ಜಿಜ್ಞಾಸ ಅನ್ನೋದಿಲ್ಲ.
ಅದಕ್ಕಾದ್ರೆ ಬಹಳ ಉತ್ತಮವಾದಂತಹ ಯೋಗ್ಯತಾ ಉಳ್ಳಂತಹ ಆ ಪ್ರಾಚೀನ ಬರಿಹಿ ಹೀಗೆ ಅವನಿಗೆ ಮದುವೆ ಆಗತ್ತೆ. ಶತಧೃತಿ ಅಂತ ಅವನಿಗೆ ಹೆಂಡತಿಯ ಹೆಸರು. ಅವಳಲ್ಲಿ 10 ಜನ ಮಕ್ಕಳನ್ನ ಪಡಿತಾನೆ. 10 ಜನ. ಅವರು ಪ್ರಾಚೀನ ಬರಿಹಿಯ ಮಕ್ಕಳು ಪ್ರಚೇತಸರು ಅಂತ ಅವರ ಹೆಸರು. ಪ್ರಚೇತಸಾಹ 10 ಜನ ಪ್ರಾಚೀನ ಬರಿಹಿಯ ಮಕ್ಕಳು. ತುಲ್ಯನಾಮ ವೃತಾಹ ಸರ್ವೇ ವೇದಸ್ನಾತಾಹ ಪ್ರಚೇತಸಃ. ವೇದಾಂಗಗಳನ್ನು ಅಧ್ಯಯನ ಮಾಡಿದವರು. ತುಲ್ಯನಾಮ ವೃತಾಹ, ಅವರಿಗೆ ಒಂದೇ ಹೆಸರು, ಪ್ರಾಚೇತಸರು ಅಂತ ಒಂದೇ ಹೆಸರು ಮತ್ತು ಒಂದೇ ಮನಸ್ಸು. ಅವರಿಗೆ ವಿರೋಧ ಇಲ್ಲೇ ಇಲ್ಲ. ಈ 2 ಮಕ್ಕಳಾದ್ರೆ ಎಷ್ಟು ವಿರೋಧ ಇರ್ತಾವ. ಅದಕ್ಕೆ ಬೇಕಾದದ್ದು ಇದಕ್ ಬೇಡ ಆಗ್ತದೆ, ಇದಕ್ ಬೇಡ ಅದಕ್ ಬೇಡ ಬೇಕಾಗ್ತದೆ, ಹಿಂಗಿರ್ತದೆ. ಆದ್ರೆ ಅವ್ರು ಹಂಗಲ್ಲ. 10 ಮಂದಿ ಸಮಾನ ಇಚ್ಛಾ, ಸಮಾನ ಶೀಲ ವ್ಯಸನೇಶು ಗುಣೇಶು ಸಖ್ಯಂ ಅಂತ ಹೇಳ್ದಂಗೆ ಸೇಮ್ ಎಲ್ಲಾರದು. ಎಲ್ಲಾರು ಸಾನಕ್ ಹೋಗ್ರಿ, ಎಲ್ಲಾರು ಸಾನಕ್ ಹೋಗ್ತಿದ್ರು. ಎಲ್ಲಾರ್ಗೂ ವಿರೋಧನೇ ಇಲ್ಲ. ಆ ತರ ಪ್ರಚೇತಸರು ಅಂತ ಅವರಿಗೆ. ತುಲ್ಯ ನಾಮ ವೃತಾಹ. ಮತ್ತೆ ಪಿತ್ರಾದಿಷ್ಟ ಪ್ರಜಾಸರ್ಗೆ, ತಂದೆ ಆದೇಶ ಮಾಡಿದ, ನೀವು ಪ್ರಜಾಸರ್ಗ ಮಾಡಬೇಕು, ಪ್ರಜೆಗಳನ್ನ ಸೃಷ್ಟಿ ಮಾಡಬೇಕು, ಪ್ರಜಾಸರ್ಜನ ಮಾಡಬೇಕು ಅಂತ ಹೇಳಿದಾಗ ನೋಡಿ, ಅವರು ಒಮ್ಮೆ ಮಕ್ಕಳನ್ನು ಪಡಿಬೇಕು ಅಂದ ತಕ್ಷಣ ಮದುವೆ ಮಾಡ್ರಿ ಅಂತ ಹೇಳಲಿಲ್ಲ. ಅದಕ್ಕೆ ಬೇಕಾದಂತಹ ಉತ್ತಮ ಪ್ರಜೆಗಳು ಹುಟ್ಟಬೇಕು ಅನ್ನೋದಕ್ಕಾಗಿ 10 ವರ್ಷ ಅವರು ಇದನ್ನ ಮಾಡ್ತಾರೆ, ತಪಸ್ಸು ಮಾಡ್ತಾ ಇದ್ದಾರೆ. 10,000 ವರ್ಷ. 10 ವರ್ಷ ಸಹಸ್ರಾಣಿ ತಪಸ ಅರ್ಚಯನ್ ತಪಸ್ವಿನಃ. 10,000 ವರ್ಷ ತಪಸ್ಸು ಮಾಡ್ತಾರೆ. ಅದಕ್ಕೆ ಹೊರಡ್ತಾ ಇದ್ದಾರೆ. ನೋಡಿ, ಯಾವಾಗ್ಲೂ ಸತ್ಕರ್ಮವನ್ನ ಮಾಡ್ತೇವೆ ಅಂದಾಗ ನಮಗೆ ದೇವರು, ಗುರುಗಳ ಅನುಗ್ರಹ, ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ಆಗ್ತದೆ ಅನ್ಲಿಕ್ಕೆ ಮನಸ್ಸು ಮಾಡಿದ್ರು. ನಾವು ತಪಸ್ಸು ಮಾಡಬೇಕು ಅಂತ. ತತ್ಕ್ಷಣದೊಳಗೆ ಅವರಿಗೆ ರುದ್ರದೇವರು ಪ್ರಕಟ ಆಗ್ತಾರೆ. ಯದುಕ್ತಂ ಪತಿದಿಷ್ಟೇನ ಗಿರೀಶೇನ ಪ್ರಸೀದತ. ಪ್ರಸನ್ನರಾದಂತಹ ಗಿರೀಶ ಅಂದ್ರೆ ರುದ್ರದೇವರು ಅವರಿಗೆ ಅನುಗ್ರಹ ಮಾಡ್ತಾರೆ. ಹೇಗೆ ಧ್ರುವನಿಗೆ ನಾರದರು ಉಪದೇಶ ಮಾಡಿದ್ರಲ್ಲ ತಪಸ್ಸಿಗೆ ಹೋಗ್ತಾ ಇರುವಾಗ ಧ್ರುವನಿಗೆ, ಹಾಗೆ ಇವರಿಗೆ ಪ್ರಚೇತಸರಿಗೆ 10 ಜನ ಮಕ್ಕಳಿಗೆ ರುದ್ರದೇವರು ಉಪದೇಶ ಮಾಡ್ತಾರೆ ಅಂತ ಹೇಳಿದಾಗ, ಏನು ಉಪದೇಶ ಮಾಡಿದ್ರು ಅಂತ ಮತ್ತೆ ವಿದುರ ಪ್ರಶ್ನೆ ಮಾಡ್ತಾರೆ. ಇದೆಲ್ಲ ಮೈತ್ರೇಯರು ವಿದುರರಿಗೆ ಹೇಳ್ತಾ ಇದ್ದಾರೆ. ಆಗ ಏನು ಉಪದೇಶ ಮಾಡಿದ್ರು, ಹೇಗೆ ಅವರಿಗೆ ಸಮಾಗಮ ಆಯಿತು ರುದ್ರದೇವರಿಗೂ ಪ್ರಚೇತಸರಿಗೂ ಅಂತ ಹೇಳ್ರಿ ಅಂತ ಹೇಳಿದಾಗ, ಯಾಕೆಂದ್ರೆ ಸಂಗಮ ಖಲು ವಿಪ್ರರ್ಷೆ ಶಿವೇನ ಹಿ ಶರೀರಿಣ. ಆ ರುದ್ರದೇವರಿಗೂ ಹಾಗೂ ಜೀವರಾಶಿಗಳಿಗೂ ಸಂಗಮ ಆಗೋದೇ ಬಹಳ ಕಷ್ಟ. ಈ ಪ್ರಚೇತಸರಿಗೂ ರುದ್ರದೇವರಿಗೂ ಹೇಗೆ ಸಂಗಮ ಆಯಿತು? ದುರ್ಲಭೋ ಮುನಯೋ ದಧ್ಯೋ ಅಸಂಗ ಯಮಭಿಪ್ಸಿತಂ. ಆ ರುದ್ರದೇವರ ದರ್ಶನ ಆಗೋದಷ್ಟು ಸರಳ ಇಲ್ಲ. ಇವ್ರಿಗೆ ಹೆಂಗೆ ದರ್ಶನ ಆಯಿತು ಅಂತ ಹೇಳಿದಾಗ, ಆಗ್ಲಿ ಹೇಳ್ತೇನೆ ಅಂತ ಮೈತ್ರೇಯ ಉವಾಚ. ಪ್ರಚೇತಸಃ ಪಿತೃವಾಕ್ಯಂ ಶಿರಸಾಧಾಯ ಸಾಧವ. ಅವರು ಹೊರಟರು ಪಶ್ಚಿಮ ದಿಕ್ಕಿಗೆ ತಪಸ್ಸು ಮಾಡ್ಲಿಕ್ಕೆ ಅಂತ ಹೊರಟರು. ಅಲ್ಲಿ ದೊಡ್ಡ ಸರೋವರವನ್ನು ಕಂಡ್ರು. ಒಂದು ಕಡೆ ಉತ್ತಮವಾದ ಸರೋವರ, ಪ್ರಸನ್ನ ಸಲಿಲಾಶಯಂ, ಶಾಂತವಾಗಿತ್ತು. ಅಲ್ಲಿ ಆ ಸರೋವರದಿಂದ ರುದ್ರದೇವರು ಎದ್ದು ಬರ್ತಾರೆ. ಆ ಸರೋವರದಿಂದ ಪ್ರಕಟರಾಗ್ತಾರೆ. ಆ ಉಪಗೀಯಮಾನಂ ಅಮರ ಪ್ರವರಂ ವಿಬುಧಾನುಗೈಹಿ. ಅಮರ ಪ್ರವರರಾದಂತಹ ದೇವತೋತ್ತಮರಾದಂತಹ ರುದ್ರದೇವರು ಪ್ರಕಟರಾಗ್ತಾರೆ. ಆ ಪ್ರಚೇತಸರಿಗೆ ಕಾಣಿಸಿಕೊಳ್ತಾರೆ. ಸತಾನ್ ಪ್ರಪನ್ನಾರ್ತಿ ಹರೋ ಭಗವಾನ್ ಧರ್ಮವತ್ಸಲಃ ಧರ್ಮಜ್ಞಾನಶೀಲ ಸಂಪನ್ನಾನ್ ಪ್ರೀತಾನ್ ಪ್ರೀತೌವಾಚ. ಅವರನ್ನು ಕುರಿತು ಮಾತಾಡ್ತಾನೆ. ಯಾರು ನೀವು ಅಂತ. ಇಲ್ಲ, ನಾವು ಬರಿಹಿಷದ ಅವರ ಪುತ್ರರು, ಪ್ರಾಚೇತಸರು ಅಂತ, ನಾವು ಪ್ರಚೇತಸರು ನಾವು ಅಂತ ಹೇಳಿದಾಗ, ಆಗ್ಲಿ ನಾನು ನಿಮ್ಮ ಅನುಗ್ರಹ ಮಾಡ್ಲಿಕ್ಕೆ ಬಂದಿದ್ದೇನೆ ಅಂತಂತ. ನೋಡಿ, ರುದ್ರದೇವರು ತಾವಾಗಿಯೇ ಬಂದು ಅವರಿಗೆ ಅನುಗ್ರಹ ಮಾಡ್ತಾ ಇದ್ದಾರೆ. ಅನುಗ್ರಹಾಯ ಭದ್ರಂ ವಹ ಏವಮ್ಮೇ ದರ್ಶನಂ ಕೃತಂ. ನಿಮಗೆ ಅನುಗ್ರಹ ಆಗುವುದಿದೆ ಅನ್ನೋದಕ್ಕೆ ನನ್ನ ದರ್ಶನ ಆಗಿದೆ. ಹೀಗಾಗಿ ನಾನು ನಿಮಗೆ ನಿಮ್ಮ ತಪಸ್ಸಿಗೆ ಬೇಕಾದಂತಹ ಮಂತ್ರವನ್ನು ಉಪದೇಶ ಮಾಡ್ತೇನೆ ಅಂತ ಹೇಳಿದಾಗ, ಆಗ್ಲಿ ಅಂತ ಅವರು ಹೇಳ್ತಾರೆ. ಅದೇ ರುದ್ರಗೀತ. ರುದ್ರದೇವರು ಹೇಳಿದಂತಹ ಆ ಪರಮಾತ್ಮನ ಸ್ತೋತ್ರ, ರುದ್ರದೇವರು ಉಪದೇಶ ಮಾಡಿದ ಪರಮಾತ್ಮನ ಸ್ತೋತ್ರ. ನಮಃ ಪಂಕಜನಾಭಾಯ ಭೂತ ಸೂಕ್ಷ್ಮ ಇಂದ್ರಿಯಾತ್ಮನೇ. ನೀವು ಇದನ್ನ ಪಾರಾಯಣ ಮಾಡ್ತಾ ಜಪ ಮಾಡಿ 10,000 ವರ್ಷ. ಏನ್ ಹೇಳ್ತೀನಿ ಮಂತ್ರ, ಈ ಮಂತ್ರವನ್ನ ಪಠಣ ಮಾಡ್ತಾ ನೀರಿನೊಳಗೆ, ಸಮುದ್ರದೊಳಗೆ 10,000 ವರ್ಷ ಇದ್ದು ಅವರು ಹೊರಗಡೆ ಬರ್ತಾರೆ. ನೀರಿನೊಳಗೆ ಮುಂದೆ ಬರ್ತಾರೆ.
ನಮಃ ಪಂಕಜನಾಭಾಯ ಭೂತ ಸೂಕ್ಷ್ಮೇಂದ್ರಿಯಾತ್ಮನೇ. ನೋಡಿ, ಪಂಕಜನಾಭ ಪರಮಾತ್ಮ ಆ ನಾಭಿ ಕಮಲದಿಂದ ಬ್ರಹ್ಮದೇವರನ್ನೇ ಸೃಷ್ಟಿ ಮಾಡಿದಂತಹ ಪರಮಾತ್ಮ, ಮೂಲ ಕಾರಣನಾದಂತಹ ಎಲ್ಲ ಭೂತ ಸೂಕ್ಷ್ಮಗಳು. ಭೂತ ಸೂಕ್ಷ್ಮಗಳು ಅಂದ್ರೆ ಸ್ಪರ್ಶ ರೂಪರಸಗಂಧಗಳು. ಅವುಗಳಿಂದಲೇನೆ ಶಬ್ದದಿಂದ ಆಕಾಶ ಹುಟ್ಟಿತು. ಅವನಿಲ್ಲಿ ಹೇಳ್ತಾ ಇದ್ದಾನೆ, ಭೂತ ಸೂಕ್ಷ್ಮೇಂದ್ರಿಯ ಆತ್ಮನೇ. ಆತ್ಮ ಅಂದ್ರೆ ನಿಯಾಮಕ ಅಂತ. ಎಲ್ಲ ಭೂತಗಳು, ಪಂಚಮಹಾಭೂತಗಳು, ಭೂತ ಸೂಕ್ಷ್ಮಗಳು ಯಾವ? ಶಬ್ದ ಸ್ಪರ್ಶ ರೂಪರಸಗಂಧಗಳು. ಆಮೇಲೆ ಇಂದ್ರಿಯಗಳು, ದಶ ಇಂದ್ರಿಯಗಳು. ಇವೆಲ್ಲದಕ್ಕೂ ನಿಯಾಮಕನಾದವನು ಪರಮಾತ್ಮ. ನೋಡಿ, ರುದ್ರದೇವರ ಆಕ್ಚುಲಿ ರುದ್ರದೇವರ 3 ರೂಪಗಳು, ಅಹಂಕಾರ ತತ್ವದ 3 ಪ್ರಭೇದಗಳಿಂದ ಇವೆಲ್ಲ ಹುಟ್ಟಿವೆ. ಅಹಂಕಾರದ 3 ಪ್ರಭೇದಗಳು ಯಾವ್ಯಾವು? ವೈಕಾರಿಕ, ತೈಜಸ, ತಾಮಸ ಎಂಬಂತಹ 3 ಅಹಂಕಾರ ತತ್ವ. ಆ ವೈಕಾರಿಕ ತತ್ವದಿಂದ ದೇವತೆಗಳ ದೇಹ ಮತ್ತು ಮನಸ್ಸು ಹುಟ್ಟಿದೆ. ತಾಮಸ ತತ್ವದಿಂದ ಪಂಚಮಹಾಭೂತಗಳು ಹುಟ್ಟಿವೆ. ತೈಜಸ ಅಹಂಕಾರದಿಂದ ಎಲ್ಲ ಇಂದ್ರಿಯಗಳು ಹುಟ್ಟಿವೆ. ಪಂಚಮಹಾಭೂತಗಳು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚಭೂತ ಸೂಕ್ಷ್ಮಗಳು, ಒಂದು ಮನಸ್ಸು. ಇಲ್ಲೇ 21 ತತ್ವಗಳಾದವು. ಎಲ್ಲವೂ ಅಹಂಕಾರ ತತ್ವದಿಂದಲೇ ಹುಟ್ಟಿದಂತಹದ್ದು. ಆದರೆ ರುದ್ರದೇವರೇ ಹೇಳ್ತಾರೆ, ಎಲ್ಲದಕ್ಕೂ ಪರಮಾತ್ಮ ನಿಯಾಮಕ. ಅಹಂಕಾರ ತತ್ವ ಮಹತ್ತತ್ವದಿಂದ ಹುಟ್ಟಿದೆ. ಆ ಮಹತ್ತತ್ವ ಅವ್ಯಕ್ತ ತತ್ವದಿಂದ ಹುಟ್ಟಿದೆ. ಆ ಅವ್ಯಕ್ತ ತತ್ವದ ನಿಯಾಮಕ ಪರಮಾತ್ಮ. ಜಡ ಚಿತ್ ಪ್ರಕೃತಿ, ಚೇತನ ಪ್ರಕೃತಿ, 2 ಪ್ರಕೃತಿಗಳಲ್ಲಿ ಪರಮಾತ್ಮ ಪ್ರವೇಶ ಮಾಡಿ ಅದರೊಳಗೆ ಲಕ್ಷ್ಮೀದೇವಿ ಚಿತ್ ಪ್ರಕೃತಿ, ಅವಳಿಗೆ ಸೃಷ್ಟಿಯನ್ನ ಮಾಡುವ ಇಚ್ಛೆಯನ್ನ ಪರಮಾತ್ಮ ಪ್ರಚೋದನೆ ಮಾಡಿದ. ಜಡವಾದ ಪ್ರಕೃತಿ ಸತ್ವರಜ ಸ್ತಮೋ ಗುಣಗಳಲ್ಲಿ ಪರಿಣಾಮವನ್ನು ಹೊಂದುವಂತಹ ಒಂದು ಶಕ್ತಿಯನ್ನು ಇಟ್ಟ. ಆ ಪರಿಣಾಮವೇ ಮಹತ್ತತ್ವ. ಆ 3 ಗುಣಗಳ ಪರಿಣಾಮವೇ ಮಹತ್ತತ್ವ. ಸತ್ವರಜಸ್ತಮೋ ಗುಣಗಳ ಒಂದು ಅಭಿವ್ಯಕ್ತಿಯೇ ಒಂದು ರೀತಿಯಲ್ಲಿ ಮಹತ್ತತ್ವವಾಗಿತ್ತು. ಆ ಮಹತ್ತತ್ವದಿಂದಲೇ ಅಹಂಕಾರ ತತ್ವ ಉಂಟಾಯಿತು. ಆ ಅಹಂಕಾರ ತತ್ವಕ್ಕೆ ನಿಯಾಮಕರೇ ಈ ರುದ್ರದೇವರು. ಆ ಅಹಂಕಾರ ತತ್ವಕ್ಕೆ ನಿಯಾಮಕರಾದ ರುದ್ರದೇವರಿಂದ ಹುಟ್ಟಿದ ಸಕಲ ಪ್ರಪಂಚವೂ ಕೂಡ ಭಗವಂತನಿಂದ ನಿಯಮ್ಯವಾಗಿದೆ ಅಂತ ಸ್ವಯಂ ರುದ್ರದೇವರೇ ಹೇಳ್ತಾರೆ. ನಮಃ ಪಂಕಜನಾಭಾಯ ಸೂಕ್ಷ್ಮ ಭೂತ ಸೂಕ್ಷ್ಮೇಂದ್ರಿಯಾತ್ಮನೇ ವಾಸುದೇವಾಯ ಶಾಂತಾಯ ಕೂಟಸ್ಥಾಯ ಸ್ವರೋಚಿಷೇ. ಬಹಳ ದೀರ್ಘವಾಗಿದೆ, ಒಂದು ಅಧ್ಯಾಯದವರೆಗೂ ರುದ್ರಗೀತಾ ಇದೆ. ಸಂಕರ್ಷಣಾಯ, ನೋಡಿ, ಅವನೇ ವಾಸುದೇವ, ಅವನೇ ಸಂಕರ್ಷಣ, ಅನಿರುದ್ಧ, ಹೀಗೆ ಆ ರೂಪಗಳನ್ನು ಚಿಂತನೆ ಮಾಡ್ತಾ ಇದ್ದಾರೆ. ಜಯಾಪತಿ ಸಂಕರ್ಷಣ, ಆಮೇಲೆ ಕೃತಿಪತಿ ಪ್ರದ್ಯುಮ್ನ, ಇವು ಸೃಷ್ಟಿಕರ್ತ. ಜಯಾಪತಿ ಸಂಕರ್ಷಣ ಸಂಹಾರಕರ್ತ, ಅನಿರುದ್ಧ ಪಾಲನಕರ್ತ. ಹೀಗೆ ಆ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನ ಮಾಡುವ ಭಗವದ್ ರೂಪಗಳನ್ನ ಇಲ್ಲಿ ರುದ್ರದೇವರು ಅವರಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಸಂಕರ್ಷಣಾಯ ಸೂಕ್ಷ್ಮಾಯ ದುರಂತಾಯ ಅಂತಕಾಯ ಚ. ಅಂತಕ ಅವನೇ, ಸಂಕರ್ಷಣ ರೂಪಿಯಾದ ಪರಮಾತ್ಮ ರುದ್ರದೇವರೊಳಗೆ ಇದ್ದು ಇಡೀ ಜಗತ್ತನ್ನ ಸಂಹಾರ ಮಾಡ್ತಾರೆ. ನಮೋ ವಿಶ್ವ ಪ್ರಬೋಧಾಯ ಪ್ರದ್ಯುಮ್ನಾಯ ಅಂತರಾತ್ಮನೇ ಪ್ರದ್ಯುಮ್ನ. ನಮೋ ಅನಿರುದ್ಧಾಯ ಹೃಷಿಕೇಶೇಂದ್ರಿಯಾತ್ಮನೇ. ಎಲ್ಲ ಇಂದ್ರಿಯಗಳಿಗೆ, ಹೃಷಿಕ ಅಂದ್ರೆ ಇಂದ್ರಿಯಗಳು, ಆ ಎಲ್ಲ ಇಂದ್ರಿಯಗಳಿಗೂ ಕೂಡ ಭಗವಂತ ನಿಯಾಮಕ. ಪೂರ್ಣಾಯ ನಿಭೃತಾತ್ಮನೇ. ಹೀಗೆ ನಮೋ ಸ್ವರ್ಗಾಮ ವರ್ಗದ್ವಾರಾಯ ನಿತ್ಯ ಶುಚಿಷದೇ ನಮಃ. ಎಷ್ಟು ದೀರ್ಘವಾಗಿ ಹೇಳ್ತಾರೆ. ನಮಸ್ತೆ, ನಮೋ ಧರ್ಮಾಯ ಬೃಹತೆ, ಪುರುಷಾಯ ಎಲ್ಲಾ ರೂಪಗಳು. ಆಮೇಲೆ ಹೀಗೆ ಆ ಭಗವಂತನ ರೂಪವನ್ನ ಹೇಳ್ತಾ ಹೋಗ್ತಾರೆ. ರೂಪಂ ಪ್ರಿಯತಮಂ ಸ್ವಾನಂ ಸರ್ವೇಂದ್ರಿಯ ಗುಣಾಂಜನಂ. ಹೇಗಿದ್ದಾನೆ ಪರಮಾತ್ಮ ಬಹಳ ನೋಡಿ. ಸುದ್ವಿಜಂ, ಸುದ್ವಿಜ ಅಂದ್ರೆ ಏನು? ಸುಂದರವಾದ ಹಲ್ಲುಗಳನ್ನ ಪರಮಾತ್ಮ ಹೊಂದಿದ್ದಾನೆ. ಹಲ್ಲುಗಳಿಗೆ ದ್ವಿಜ ಅಂತಂತಾರೆ. ದ್ವಿಜ ಅಂದ್ರೆ ಹಲ್ಲು, ಯಾಕಂದ್ರೆ 2 ಸಲ ಹುಟ್ಟುತ್ತದೆ, 2 ಬಾರಿ ಹುಟ್ಟುವಂತಹದ್ದು ದ್ವಿಜ. ಸುದ್ವಿಜ, ಪರಮಾತ್ಮನ ಹಲ್ಲುಗಳು ಹೇಗಿವೆ? ಭಾರಿ ಸುಂದರವಾಗಿವೆ. ಸುಕಪೋಲಾಸ್ಯಂ, ಒಳ್ಳೆ ಕಪೋಲ. ಸಮಕರಣ ವಿಭೂಷಿತಂ, ಪ್ರೀತಿ ಪ್ರಹಸಿತಾಂಗಂ ಅಪಾಂಗಂ ಅಲಕೈಹಿ ಉಪಶೋಭಿತಂ. ಮತ್ತೆ ಆ ಪರಮಾತ್ಮನ ರೂಪ ಹೀಗೆ ಚಿಂತನೆ ಮಾಡ್ರಿ. ಆ ಧ್ರುವನಿಗೆ ನಾರದರು ಹೇಳ್ಕೊಟ್ಟಿದ್ರು, ಹಿಂಗಿದೆ ಭಗವಂತನ ರೂಪ, ಈ ರೂಪವನ್ನು ನೀವು ಚಿಂತನೆ ಮಾಡ್ರಿ ಅಂತ. ಹಾಗೇನೆ ಇವರು ರುದ್ರದೇವರು ಪ್ರಚೇತಸರಿಗೆ ಭಗವಂತನ ಅವಯವಗಳನ್ನ ಧ್ಯಾನ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ. ಹೇಗಿದ್ದಾನೆ ಪರಮಾತ್ಮ? ಲಸತ್ ಪಂಕಜ ಕಿಂಜಲ್ಕ ದುಕೂಲಂ ವೃಷ್ಟಕುಂಡಲಂ.
ಸ್ಫುರತ್ ಕಿರೀಟ ವಲಯ ಹಾರ ನೂಪುರ ಮೇಖಲಂ, ಅಲ್ಲ ಹಾರ ನೂಪುರ ಮೇಖಲವನ್ನ ಧಾರಣೆ ಮಾಡಿದ್ದಾನೆ. ಶಂಖ ಚಕ್ರ ಗದಾ ಪದ್ಮ ಮಾಲಾ ಮಣ್ಯುಕ್ತಮರ್ಧಿತಂ ಸಿಂಹಸ್ಕಂದಂ, ಸ್ಕಂದ ಸಿಂಹದಂತೆ ಅಗಲವಾದಂತಹ ಸ್ಕಂದ. ಬಿಭ್ರತ್ ಸೌಭ ಗ್ರೀವ ಕೌಸ್ತುಭಂ, ಸೌಭಗ ಗ್ರೀವ ಕೌಸ್ತುಭಂ, ಆ ಕೌಸ್ತುಭ, ಆ ಭುಜಕೀರ್ತಿಗಳು, ಲಕ್ಷ್ಮೀದೇವಿಯಿಂದ ಅಧಿಷ್ಠಿತವಾದಂತಹ ವಕ್ಷಸ್ಥಲ, ಅದೆಲ್ಲವನ್ನು ಕೂಡ ಚಿಂತನೆಯನ್ನು ಮಾಡಿಸ್ತಾ ಇದ್ದಾರೆ. ಇಂತಹ ಪರಮಾತ್ಮ ಏತದ್ರೂಪಂ ಅನುಧ್ಯೇಯಂ, ನೋಡಿ ನಿಮ್ಮಿಂದ ಈ ರೂಪವನ್ನ ಧ್ಯಾನ ಮಾಡಬೇಕು, ನೀವು ಮಾಡಲ್ಪಡಬೇಕು. ನೀವು ಏನು ಆತ್ಮಶುದ್ಧಿಂ ಅಭೀಪ್ಸತ, ಆತ್ಮ ಅಂದ್ರೆ ಮನಸ್ಸು, ಮನಸ್ಸು ಶುದ್ಧ ಆಗುವುದಕ್ಕಾಗಿ, ಮನಸ್ಸಿನಲ್ಲಿ ದುರ್ವಿಚಾರಗಳು ಬರದೇ ಇರುವುದಕ್ಕೆ ಒಂದು ಸಾಧನ ಏನು ಅಂದ್ರೆ ಭಗವಂತನ ಈ ರೂಪದ ಚಿಂತನ. ಅದು ಎಷ್ಟು ಸಾಧ್ಯನೋ ಅಷ್ಟು ಮಾಡಿ ಮಾಡಿ ನಮ್ಮ ಮನಸ್ಸನ್ನ ಶುದ್ಧಗೊಳಿಸ್ಕೊಳ್ಬೇಕು. ಯದ್ ಭಕ್ತಿ ಯೋಗೋ ಅಭಯದ, ಅದರಿಂದ ಮನಸ್ಸು ಶುದ್ಧ ಆದ್ರೆ ಏನಾಗ್ತದೆ? ಭಕ್ತಿ ಯೋಗ, ಅಭಯವನ್ನ ಕೊಡುವ, ಅಭಯ ಅಂದ್ರೆ ಮೋಕ್ಷ, ಮೋಕ್ಷವನ್ನ ಕೊಡುವ ಭಕ್ತಿ ಯೋಗ ಅದು ಎದರಿಂದ ಸಿದ್ಧ ಆಗ್ತದೆ ಅಂದ್ರೆ ಈ ತರಹದ ಭಗವಂತನ ಚಿಂತನೆಯಿಂದ ಸಿದ್ಧ ಆಗ್ತದೆ. ಸ್ವಧರ್ಮ ಅನುತಿಷ್ಠತಾಂ ಭವಾನ್ ಭಕ್ತಿಮತಾಂ ಲಭ್ಯೋ ದುರ್ಲಭ ಸರ್ವದೇಹಿನಾಂ. ಪರಮಾತ್ಮನಿಗೆ ಬೇಡ್ಕೊಂಡ್ರಿ ಅಂತಂತಾರೆ ರುದ್ರದೇವರು ಹೇಳ್ತಾರೆ, ಸ್ವಾಮಿ ಪರಮಾತ್ಮ ನೀನು ಭಕ್ತಿಮತಾಂ ಲಭ್ಯ, ಭಕ್ತಿ ಇದ್ದವರಿಗೆ ಮಾತ್ರ ಲಭ್ಯನಾಗ್ತಾ ಇದ್ದಿ. ದುರ್ಲಭ ಸರ್ವದೇಹಿನಾಂ, ಎಲ್ಲರಿಗೂ ಸಿಗುವುದಿಲ್ಲ. ಸ್ವರಾಜ್ಯಸ್ಯಾಭಿಮತ ಏಕಾಂತೇನ ಆತ್ಮವಿದ್ಗತಿ. ಮತ್ತೆ ಹೇಳ್ತಾರೆ, ತ್ವಾಂ ದುರಾರಾಧ್ಯ ಮಾರಾಧ್ಯ ಸತಾಮಪಿ ದುರಾಪಯ ಏಕಾಂತ ಭಕ್ತ್ಯ ಕೋ ವಾಂಛೇತ್ ಪಾದ ಮೂಲಂ ವಿನಾಬಹಿ. ನೋಡಿ, ಏಕಾಂತ ಭಕ್ತರಿಗೆ ದೇವರ ಪಾದಾರವಿಂದಗಳ ಚಿಂತನೆಯನ್ನು ಬಿಟ್ರೆ ಅವರಿಗೆ ಮೋಕ್ಷವೂ ಬೇಡ ಅಂತ. ಮೋಕ್ಷವೂ ಬೇಡ ಅವರಿಗೆ, ಏಕಾಂತ ಭಕ್ತರಿಗೆ ಮೋಕ್ಷ ಕೊಡ್ತೇನೆ ಅಂದ್ರೆ ಬೇಡ, ಇಲ್ಲೇ ಸಂಸಾರದಲ್ಲೇ ಇದ್ದು ದೇವರ ಧ್ಯಾನವನ್ನು ಮಾಡ್ತೇನೆ ಅಂತಾರೆ ಏಕಾಂತ ಭಕ್ತರು. ಆದ್ದರಿಂದ ಹಾಗೆ ಕ್ಷಣೇ, ಅದಕ್ಕೆ ಹೇಳ್ತಾರೆ ಆ ಭಗವಂತ ಏಕಾಂತ ಭಕ್ತರ ಸಂಘ ಇದೆಯಲ್ಲ, ಆ ಸಂಘ ಮೋಕ್ಷಕ್ಕಿಂತಲೂ ವಿಶಿಷ್ಟ ಅಂತಂತಾರೆ. ಮೋಕ್ಷದಲ್ಲಿ ಆನಂದ ಅಭಿವೃದ್ಧಿ ಕಾರಣವಾದದ್ದು ಸಂಸಾರದಲ್ಲಿ ಆಗುವ ಸಜ್ಜನರ ಸಮಾಗಮ, ಬಹಳ ಮಹತ್ವದ್ದು. ಮೋಕ್ಷ ಸಿಕ್ಕಿಬಿಡುತ್ತದೆ, ಆದರೆ ಮೋಕ್ಷದಲ್ಲಿ ಆನಂದ ಹೆಚ್ಚಾಗಿ ನಮಗೆ ಅನುಭವಕ್ಕೆ ಬರಬೇಕಾದ್ರೆ ಈ ಸಂಸಾರದಲ್ಲಿ ಸಜ್ಜನರ ಸಮಾಗಮ ಆಗಬೇಕು. ಅದು ಅದರ ಫಲ ಮೋಕ್ಷದಲ್ಲಿ ಆನಂದ ಅಭಿವೃದ್ಧಿಯನ್ನು ಉಂಟು ಮಾಡ್ತದೆ. ಹೀಗಾಗಿ ಮೋಕ್ಷಕ್ಕಿಂತಲೂ ಸಜ್ಜನರ ಸಮಾಗಮ ಹೆಚ್ಚಾಯ್ತಲ್ಲ, ಮೋಕ್ಷಕ್ಕಿಂತಲೂ ಮೋಕ್ಷದಲ್ಲಿ ಎಷ್ಟು ಸುಖ ಸಿಗ್ತದೋ ಅದಕ್ಕಿಂತಲೂ ಹೆಚ್ಚು ಸುಖ ಸಿಗಬೇಕಾದ್ರೆ ಇಲ್ಲಿ ಸಜ್ಜನರ ಸಮಾಗಮ ಆಗಬೇಕು. ಅದಕ್ಕಾಗಿ ಅನೇಕ ಹಾಡುಗಳು ಈ ವಿಷಯದೊಳಗೆ ಸಜ್ಜನರ ಸಮಾಗಮ ಅದನ್ನು ಬೇಡ್ತಾರೆ. ಸಜ್ಜನ ಸಂಘವಾಗಲಿ, ಸಂಘದಿಂದ ಲಿಂಗದೇಹ ಭಂಗವಾಗಲಿ ಅಂತಾರೆ. ಶ್ರೀಪಾದರಾಜರ ಉತ್ತಮರ ಸಂಗತಿಯ ಎನಗಿತ್ತು ಸಲಹು ಅಂತಾರೆ. ಉತ್ತಮರ ಸಂಗತಿಯ ಎನಗಿತ್ತು ಸಲಹು ಚಿತ್ತ ಜನಕ ಸರ್ವೋತ್ತಮ ಮುಕುಂದ. ಶ್ರೀಪಾದರಾಜರು ಭಾರಿ ಸುಂದರವಾಗಿ ಮಾಡಿದ್ದಾರೆ. ಹೀಗೆ ಕ್ಷಣಾರ್ಧೇನಾಪಿ, ಮತ್ತೆ ಎಷ್ಟೊತ್ತು ತನಕ ಸಂಘ? ಕ್ಷಣಾರ್ಧದಲ್ಲಿ ಅವರ ಸಮಾಗಮ ಆದರೂ ಸಾಕಂತೆ, ಅಷ್ಟು ನಮ್ಗೆ ಆ ಒಂದು ವಿಶಿಷ್ಟತೆಯನ್ನು ತಂದು ಕೊಡುತ್ತದೆ. ಯಾರ್ದು? ಭಗವತ್ ಸಂಗಿ ಸಂಘ, ಭಗವಂತನ ಸಂಘವನ್ನು ಮಾಡಿದವರ ಸಂಘ, ಅಂದ್ರೆ ಭಗವದ್ ಭಕ್ತರ ಸಂಘ. ಮರ್ತ್ಯಾನಾಂ ಕಿಮುತಾಶಿಷ, ಈ ಎಲ್ಲಾ ಮೋಕ್ಷ ಗೀಕ್ಷ ಇವೆಲ್ಲವಕ್ಕಿಂತಲೂ ಬಯಸಬೇಕಾದದ್ದು ಏನು ಅಂದ್ರೆ ಸಜ್ಜನರ ಸಮಾಗಮವನ್ನು ಕೊಡುವಂತ. ಹೇಳ್ತಾರಲ್ಲ, ನಿನ್ನ ಭಕ್ತರ ಸಂಘ. ಧ್ರುವರಾಯ ಕೇಳಿದ, ಮುಹು ಪ್ರವಹತಾಂ ಭಕ್ತಿ ಭವೇ ಪ್ರಸಂಗ ಅಮಲಾಶಯಾನಾಂ. ಶುದ್ಧ ಮನಸ್ಕರಾದಂತಹ ಜ್ಞಾನಿಗಳ ಸಮಾಗಮ ನನಗೆ ಈ ಜನ್ಮದೊಳಗೆ ಒದಗಿಸಿಕೊಡುವಂತ ಧ್ರುವರಾಯರು ಕೇಳ್ತಾರೆ. ಆದ್ದರಿಂದ ಆಗ ಹಾಗೆ ನೀವು ಕೇಳ್ಕೊಳ್ರಿ, ದೇವರನ್ನ ಸ್ತೋತ್ರ ಮಾಡ್ರಿ ಅಂತ ಹೇಳಿ, ಇದು ರುದ್ರಗೀತ ಬಹಳ ವಿಸ್ತಾರವಾದಂತಹದ್ದು. ಸೃಷ್ಟಿ ಕರ್ತೃತ್ವ, ಸಂಹಾರ ಕರ್ತೃತ್ವ ಎಲ್ಲವನ್ನೂ ಚಿಂತನೆ. ಇದಂ ಜಪತ ಭದ್ರಂ ವಹ, ಈ ಮಂತ್ರ ನಾನೇನು ಉಪದೇಶ ಮಾಡಿದ್ದೇನೆ ಇದನ್ನು ನೀವು ಜಪ ಮಾಡಿ 10,000 ವರ್ಷ. ನೃಪನಂದನಾಹ, ಹೇ ಆ ಪ್ರಾಚೀನ ಬರೀಹಿಯ ಮಕ್ಕಳೇ, ಸ್ವಧರ್ಮ ಅನುತಿಷ್ಠಂತೋ ಭಗವತ್ಯರ್ಪಿತಾಶಯ, ಭಗವಂತನಲ್ಲಿ ಅರ್ಪಿತವಾದ ಮನಸ್ಕರಾಗಿ ನೀವೇನ್ ಮಾಡ್ರಿ, ಈ ಮಂತ್ರದ ಜಪವನ್ನ ನೀವು ಕೈಗೊಳ್ರಿ.
ಪರಮಾತ್ಮನೇ ನಿಮಗೆ ಮತ್ತೆ ಉತ್ತಮವಾದಂತಹ ನಿಮ್ಮ ಅಪೇಕ್ಷೆಯನ್ನ ಈಡೇರಿಸ್ತಾನೆ ಅಂತ ಈ ರೀತಿಯಾಗಿ ಹೇಳ್ತಾ ಯೈದಂ ಶ್ರದ್ಧೆಯ ಯುಕ್ತ. ಈ ರುದ್ರಗೀತೆಯನ್ನು ಯಾರು ಶ್ರವಣ ಮಾಡ್ತಾರೋ ಅವರಿಗೆ ಫಲವನ್ನು ಹೇಳ್ತಾ ಇದ್ದಾರೆ. ಏನು? ಯೈದಂ ಶ್ರದ್ಧೆಯ ಯುಕ್ತೋ ಮದ್ಗೀತಂ ಭಗವತ್ ಸ್ತವಂ, ಭಗವಂತನ ಸ್ತೋತ್ರವನ್ನ ನಾನು ಹೇಳಿದ್ದು, ರುದ್ರದೇವರು ಹೇಳ್ತಾ ಇದ್ದಾರೆ, ನಾನು ಹೇಳಿದ ಭಗವಂತನ ಸ್ತೋತ್ರವನ್ನ ಯಾರು ಶ್ರದ್ಧೆಯಿಂದ ಅಧ್ಯಯನ ಮಾಡ್ತಾರೋ, ಅದನ್ನು ಶ್ರವಣ ಮಾಡ್ತಾರೋ, ದುರಾರಾಧ್ಯಂ ಹರಿಂ ಆರಾಧಯತ್ಯಸೌ, ಅವರು ವಿಂದತೆ, ಏನೇನ್ ಪಡಿತಾರೆ? ಯದಿಚ್ಛತಿ ಸತ್ವರ, ಏನು ಅಪೇಕ್ಷೆ ಪಡ್ತಾರೋ ಅದನ್ನ ಸತ್ವರದಲ್ಲಿ, ಕೂಡಲೇನೆ ತ್ವರಿತದಲ್ಲಿ ಅದನ್ನು ಪಡೆಯುವಂತಹ ಸಾಮರ್ಥ್ಯ ಅವರಿಗೆ ಬರುತ್ತದೆ ಈ ರುದ್ರಗೀತೆಯನ್ನು ಶ್ರವಣ ಮಾಡಿದವರಿಗೆ. ಮದ್ಗೀತ ಗೀತಾತ್ ಸುಪ್ರೀತಾತ್ ಶ್ರೇಯಸಾಂ ಏಕವಲ್ಲಭಾನ್. ಯಾವಾಗ ಹೇಳ್ಬೇಕು ಇದನ್ನ? ಇದಂ ಕಲ್ಪ ಉತ್ಥಾಯ, ಬೆಳಗ್ಗೆ ಎದ್ದು ಇದನ್ನ ಅಧ್ಯಯನ ಮಾಡಬೇಕು, ಇದನ್ನ ಪಠನ ಮಾಡಬೇಕು. ಪ್ರಾಂಜಲಿ ಶ್ರದ್ಧೆಯನ್ವಿತ ಶೃಣುಯಾತ್ ಶ್ರಾವಯೀನ್ ಮರ್ತ್ಯ, ಅದನ್ನ ಹೇಳಬೇಕು, ಹೇಳಿಸ್ಬೇಕು, ಕೇಳಬೇಕು. ಮುಚ್ಚತೆ ಕರ್ಮ ಬಂಧನೈ, ನಮ್ಮ ಈ ಬಂಧನ, ಸಂಸಾರಕ್ಕೆ ಬಂಧನವಾದದ್ದೇ ನಮ್ಮ ಕರ್ಮಗಳು, ಆ ಕರ್ಮಗಳ ಬಂಧನ ಅದು ಪರಿಹಾರ ಆಗುತ್ತೆ ಅಂತ ರುದ್ರದೇವರು ಇಷ್ಟು ಹೇಳಿದ್ರು. ಆಗ ಆಗ್ಲಿ ಅಂತ ಹೇಳಿ ಅವರು ರುದ್ರಗೀತಂ ಭಗವತಃ ಸ್ತೋತ್ರಂ ಸರ್ವೇ ಪ್ರಚೇತಸಃ ಜಪಂತಸ್ತೆ ತಪಸ್ತೇಭು ವರ್ಷಾಣಾಂ ಅಯುತಂ ಜಲೇ. ನೀರಿನಲ್ಲಿ ಅಯುತ ವರ್ಷ, ಅಯುತ ಅಂದ್ರೆ 10,000, ಅಯುತ ಅಂದ್ರೆ 10,000 ವರ್ಷ ನೀರಿನೊಳಗೆ ಜಪ ಮಾಡ್ತಾ ಇದ್ದಾರೆ. ಈ ಕಡೆಗೆ ಏನಾಯ್ತು? ತಂದೆಯ ಕಥೆ ಹೇಳ್ಬೇಕಲ್ಲ, ಈಗ ಮಕ್ಕಳದಾಯ್ತು. ಮತ್ತೆ ಅವ್ರ ಮಕ್ಕಳದ ಕಥೆ ಕೊನೆಗೆ ಬರ್ತದೆ. ಅವರು ತಪಸ್ಸು ಮುಗಿಸಿ ಬಂದ ಮೇಲೆ ಪರಮಾತ್ಮನ ಅನುಗ್ರಹ ಆಗುತ್ತೆ ಅಂತ ಅನ್ನೋದು ಮುಂದೆ ಹೇಳ್ತಾರೆ. ಈಗ ತಂದೆ ಏನ್ ಮಾಡ್ತಾ ಇದ್ದ? ಪ್ರಾಚೀನ ಬರಿಹಿ ಮತ್ತೆ ಯಥಾ ಪ್ರಕಾರ ಯಜ್ಞ ಹೋಮ ಕ್ರಿಯಾಕಾಂಡದಲ್ಲಿ ನಿರಂತರವಾದಂತಹ ಆಸಕ್ತಿ ಅವನಿಗೆ. ಆಗ ನಾರದರು ಬಂದ್ರು, ಏನ್ ನಡೆಸ್ತಾ ಇದ್ದೀಯಪ್ಪ? ಇದು ಶ್ರೇಯಸ್ ಅನ್ಕೊಂಡಿದೀಯಾ? ಬರೀ ಕರ್ಮದಲ್ಲಿ ಆಸಕ್ತನಾಗಿದ್ದೀಯಲ್ಲ, ಕಾಮ್ಯ ಕರ್ಮದೊಳಗೆ ಯಜ್ಞ ಹೋಮ ಹವನ ಇವನ್ನೆಲ್ಲ ಇದು ಶ್ರೇಯಸ್ ಸಾಧನ ಅಂತ ತಿಳ್ಕೊಂಡಿದ್ದೀಯಾ? ಅಲ್ಲ ಅಲ್ಲ ಅಲ್ಲ. ದುಃಖ ಹಾನಿ ಸುಖಾವಾಪ್ತಿ ಶ್ರೇಯಸ್ತಂ ನೇಹ ಇಷ್ಯತೆ. ದುಃಖ ಹಾನಿ ರೂಪವಾದ ಸುಖ ಪ್ರಾಪ್ತಿ ರೂಪವಾದ ಮೋಕ್ಷ ಅನ್ನೋದು ನೀನ್ ಮಾಡ್ತಾ ಇರುವಂತಹ ಕರ್ಮಗಳಿಂದ ನಹಿ ಇಷ್ಯತೆ, ಅದು ಪ್ರಾಪ್ತವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕು ನಾನು ಅಂತ ಕೇಳ್ದವ. ನ ಜಾನಾಮಿ ಮಹಾಭಾಗ, ನನಗ್ ಗೊತ್ತಿಲ್ಲ, ನೀವು ಉಪದೇಶ ಮಾಡ್ರಿ. ಬ್ರೂಹಿಮೇ ವಿಮಲಂ ಜ್ಞಾನಂ, ನನಗೆ ಉತ್ತಮವಾದ ಜ್ಞಾನವನ್ನ ನೀವು ನೀಡ್ರಿ. ಅದರಿಂದ ನಾನು ಈ ನನ್ನ ಕರ್ಮಗಳಿಂದ, ಸಕಾಮ ಕರ್ಮಗಳಿಂದ ಮುಕ್ತನಾಗ್ತೇನೆ, ನೀವು ಉದ್ಧಾರ ಮಾಡ್ರಿ ನನಗೆ ಅಂತ ಹೇಳಿದಾಗ ನಾರದರು ಪ್ರಾರಂಭ ಮಾಡ್ತಾರೆ. ನೋಡಪ್ಪ, ನಿನಗೊಂದು ಕಥೆ ಹೇಳ್ತೇನೆ, ಅದೇ ಉಪರಂಜನ ಉಪಾಖ್ಯಾನ ಅಂತ. ಆ ರಾಜ ನಿನ್ನಂತಹ ಒಂದು ಸ್ವಭಾವ, ಯಾವಾಗ್ಲೂ ಕರ್ಮ ಆಸಕ್ತಿ, ಫಲಾಪೇಕ್ಷೆ, ಅದಾಗ್ಬೇಕು ಅಂತ ಒಂದು ಹೋಮ, ಇದಾಗ್ಬೇಕು ಅಂತ ಒಂದು ಹೋಮ, ಯಜ್ಞ, ಬರೀ ಕರ್ಮಗಳಲ್ಲಿ ಆಸಕ್ತನಾಗಿದ್ದ. ವಿಷಯಾಸಕ್ತಿ ಎಂಬಂತಹ ಬುದ್ಧಿ, ಯಾವಾಗಲೂ ವಿಷಯವನ್ನ ಆಕರ್ಷಣೆಯಿಂದ ಅದನ್ನ ಅಪೇಕ್ಷಿಸುವಂತಹ, ವಿಷಯಗಳಿಗೆ ಆಕರ್ಷಿತವಾಗುವ ಬುದ್ಧಿಯನ್ನ ಹೊಂದಿದಂತಹ ಒಬ್ಬ ಪುರಂಜನ ಅಂತ ಒಬ್ಬ ರಾಜ. ಅವನ ಕಥೆಯನ್ನ ಹೇಳ್ತೇನೆ, ಅದರಲ್ಲಿ ಎಲ್ಲ ಬರ್ತದೆ ಅಂತ ವಿಸ್ತಾರವಾಗಿ ಹೇಳ್ತಾರೆ. ಈ ಕಥೆ ಒಂಥರ ಮುಂಡಿಗೆ ಇದ್ದಾಗಿದೆ, ಅದೆಲ್ಲಾರು ಕೇಳ್ಬಿಟ್ಟಿರ್ತೀರಿ, ಹೀಗಾಗಿ ಅದನ್ನು ನೀವು ಕನೆಕ್ಟ್ ಮಾಡ್ಕೋತೀರಿ ಏನೇನು ಹೇಳ್ತಾ ಇದ್ದಾರೆ ಇವರು ಅಂತ. ಆದ್ರೂ ಕ್ರಮವಾಗಿ ಭಾಗವತ ಹೇಳಬೇಕು, ಆ ನಿಟ್ಟಿನಲ್ಲಿ ಅದನ್ನು ಹೇಳಿ ಆಮೇಲೆ ಅದಕ್ಕೆ ಸಾಂಕೇತಿಕವಾಗಿ ಜೀವನ ವಿಷಯದಲ್ಲಿಯೂ ಅದನ್ನೆಲ್ಲ ಅಳವಡಿಸಿ ಹೇಳ್ತೇನೆ. ಪುರಂಜನಸ್ಸ ಚರಿತಂ ನಿಬೋಧ ಗರತೋ ಮಮ. ನೋಡಪ್ಪ, ಪುರಂಜನನ ಕಥೆಯನ್ನು ಹೇಳ್ತೇನೆ, ಕೇಳು. ಆಸೀತ್ ಪುರಂಜನೋ ನಾಮ ರಾಜ ರಾಜನ್ ಬೃಹತ್ಶ್ರವಾಹ ತಸ್ಯ ಅವಿಜ್ಞಾತ ನಾಮ ಆಸೀತ್ ಸಖಾ ವಿಜ್ಞಾತ ಚೇಷ್ಟಿತ. ಒಬ್ಬ ರಾಜ ಇದ್ದ, ಪುರಂಜನ ಅಂತ. ಅವನಿಗೊಬ್ಬ ಸಖ ಇದ್ದ, ಗೆಳೆಯ. ಅವನ ಹೆಸರೇನು? ಅವಿಜ್ಞಾತ ಸಖ ಅಂತ. ಅವನಿಗೆ ತಿಳಿಯುವುದಿಲ್ಲ, ನಿಮ್ ಜೊತೆಗೆ ಇರುವುದಿಲ್ಲ, ಆದ್ರೆ ಅವನು ನಮ್ಮ ಜೊತೆಗೇ ಇರ್ತಾನೆ. ಅಂಥ ಒಬ್ಬ ರಾಜನಿಗೆ ಅವಿಜ್ಞಾತನಾಗಿ ತಿಳಿಯದೇನೆ ಒಬ್ಬ ಸಖ ಇದ್ದ. ಆದ್ರೆ ಇವೇನ್ ಮಾಡಿದ ಅಂದ್ರೆ, ಆ ಸಖನ ಜೊತೆಗೆ ಮಾನಸ ಸರೋವರದೊಳಗೆ ಇಬ್ರು ವಿಹಾರ ಮಾಡ್ತಾ ಇದ್ದಾಗ, ಹಂಸ ರೂಪದಲ್ಲಿ ವಿಹಾರ ಮಾಡ್ತಾ ಇದ್ರಂತೀವ್. ಹಂಸ ರೂಪದಲ್ಲಿ ವಿಹಾರ ಮಾಡ್ತಾ ಇರುವಾಗ ಮಾನಸ ಸರೋವರದೊಳಗೆ ಇವ ಏನ್ ಮಾಡಿದ್ದ ಅಂದ್ರೆ, ಪುರಂಜನ ಆ ಪಕ್ಷಿಯನ್ನ, ಆ ಹಂಸ ಅವಿಜ್ಞಾತ ಸಖ ಎಂಬ ಪಕ್ಷಿಯನ್ನ, ಹಂಸ ಪಕ್ಷಿಯನ್ನು ಬಿಟ್ಟು ಇವನು ಅಲ್ಲಿಂದ ಹೊರಗಡೆ ಬಂದು ವಿಷಯಾಸಕ್ತನಾಗಿ ಬಿಟ್ಟಿದ್ದ. ಆ ರಾಜ
ಅವ ಏನ್ ಮಾಡ್ತಾ ಇದ್ದ ಅಂದ್ರೆ ಒಂದು ಊರು ಹುಡುಕ್ಬೇಕು, ನಾನು ರಾಜ್ಯ ಆಳ್ಬೇಕು, ವಿಷಯ ಭೋಗದಲ್ಲಿ ನಾನು ರಾಜ್ಯವನ್ನು ಆಳಬೇಕು ಅಂತ ಹೊರಟ. ಯಾವ ಅನುರೂಪವಾದಂತಹ ಯಾವ ಪಟ್ಟಣ ಸಿಗಲಿಲ್ಲಂತ. ಎಲ್ಲದಕ್ಕೂ ಒಂದಿಲ್ಲ ಒಂದು ಏನೋ ತೊಂದರೆ ಇತ್ತು. ಕೆಲವೊಂದ್ ಕಡೆಗೆ ಇದ್ರೆ ಏನೋ ಒಂದಿದ್ರೆ ಇನ್ನೊಂದ್ ಕಡೆ ಅನಾನುಕೂಲ ಇದ್ದೇ ಇರ್ತಾವ ನೋಡ್ರಿ. ಈಗ ಒಂದ್ ಮನಿ ಹುಡುಕ್ಲಿಕ್ಕೆ ಹೋದ್ರೆ ಸರಿಯಾಗಿ ಆಗ್ನೇಯ ಕಡೆಗೆ ಮನಿ ಇರೋದಿಲ್ಲ, ಮತ್ತೊಂದು ಇರಂಗಿಲ್ಲ, ಮತ್ತೆ ಚೇಂಜ್ ಮಾಡ್ತೀವಲ್ಲ ಬಾಡಿಗೆ ಮನಿ, ಅಥವಾ ಸ್ವಂತ ಮನಿ ಇದ್ರೂ ಕೆಲವೊಂದ್ಸಲ ಒಡದ್ ಕಟ್ಟಿಸ್ತೀವಿ, ಏನೇನೋ ಮಾಡ್ತೇವೆ. ಹಂಗೆ ಇವನಿಗೆ ಒಂದು ಚಲೋ ಮನಿ, ಒಂದು ಊರು ಸಿಗ್ಲಿಲ್ಲ, ಎಲ್ಲೋ ಒಂದು ಇರಬೇಕು ಅಂತ. ಆದ್ರೂ ಕೊನೆಗೆ 9 ಬಾಗಿಲದ ಒಂದು ದೊಡ್ಡ ಪಟ್ಟಣ ಸಿಕ್ತಂತೆ ಅವನಿಗೆ. 9 ಬಾಗಿಲ ಎಲ್ಲಾ ಕಡೆಗೆ ಭಾರಿ ದದರ್ಶ ನವಭಿರ್ದ್ವಾರಿ ಪುರಿಂ ಲಕ್ಷಿತ ಲಕ್ಷಣ. 9 ಬಾಗಿಲ ದೊಡ್ಡ ದ್ವಾರಗಳು ಇರುವಂತಹ ಒಂದು, ಅಲ್ಲೆಲ್ಲ ಭಾರಿ ಸಚತ್ವರ ಎಲ್ಲ 4 ರೋಡ್ಗಳು ಕೂಡುವಂತಹ ಒಂದು ವೀಥಿ, ರಥ ಬೀದಿ ಅದೆಲ್ಲ ಇತ್ತು. ಆಮೇಲೆ ಕ್ರೀಡಾಂಗಣ ಇತ್ತು. ಆಮೇಲೆ ಧ್ವಜ ಪತಾಕಾಭಿರ್ಯುಕ್ತ ವಿದ್ರುಮ ವೇದಿಭಿ, ಎಲ್ಲ ವಿದ್ರುಮ ಹವಳದ ಮೆಟ್ಟಲುಗಳು ಇವೆಲ್ಲ ಇತ್ತು. ಬಾಹ್ಯ ಉಪವನಗಳು, ಆಮೇಲೆ ಸರೋವರಗಳು ಎಲ್ಲ ಇತ್ತು ಆ ಊರಿನೊಳಗೆ. ಒಂದು ಊರು ಅಂದ್ರೆ ಈಗ ಮೈಸೂರು ಅಂದ್ರೆ ಎಲ್ಲ ಅದೇ ಇಲ್ರಿ, ಎಲ್ಲಾ ಕಡೆಗೆ ಚತ್ವರಗಳು, ಬೇರೆ 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 ಅರಮನೆ ಅದ, ಭಾರಿ ಅರಮನೆ ಅದ. ಆಮೇಲೆ ಎಲ್ಲಾ ಕಡೆಗೂ ಫಸ್ಟ್ ಕ್ಲಾಸ್ ಅಗಲಗಲ ರೋಡು, ವೃಕ್ಷಗಳು, ಉಪವನಗಳು, ಸರೋವರಗಳು ಎಲ್ಲ ಇತ್ತು. ಅದು ಊರೊಳಗೆ ಹಂಗ ಇತ್ತು, ಎಲ್ಲ ಭಾರಿ ಸಮೃದ್ಧವಾಗಿತ್ತು. ನಿರ್ಜರ, ಆಮೇಲೆ ಇವೆಲ್ಲ ಜಲಪಾತ ಇವೆಲ್ಲ ಇದ್ದು, ಅರಣ್ಯ, ದೊಡ್ಡ ಅರಣ್ಯ ಪ್ರದೇಶನೂ ಇತ್ತು. ಆಗ ಅಲ್ಲಿ ಹೋದ, ಆ ಊರಿಗೆ ಹೋದ. ಅಲ್ಲಿ ಒಬ್ಬಾಕಿ ಹೆಣ್ಮಗಳು ಬಂದ್ಲು, ಸ್ತ್ರೀ. ಯದೃಚ್ಛಯ ಆಗತಾಂ ತತ್ರ ದದರ್ಶ ಪ್ರಮದೋತ್ತಮಾಂ. ಪ್ರಮದ ಅಂದ್ರೆ ಸ್ತ್ರೀ, ಉತ್ತಮವಾದ ಸ್ತ್ರೀ ಬಂದ್ಲು. ಆದ್ರೆ ಆ ಸ್ತ್ರೀ ಬರುವಾಗಲೇನೆ ಒಂದು 5 ಹೆಡಿ ಹಾವು ಅಕ್ಕಿನ ರಕ್ಷಣೆ ಮಾಡ್ಲಿಕ್ಕೆ ಜೊತೆಗೇ ಬಂದಿತ್ತಂತೆ. 5 ಹೆಡಿ ಹಾವು ಅಕ್ಕಿನ ರಕ್ಷಣೆ ಮಾಡ್ಲಿಕ್ಕಂತೆ, ಆ ಊರನ್ನ ರಕ್ಷಣೆ ಮಾಡ್ತಿತ್ತಂತೆ. ಅಕ್ಕಿನ ಜೊತೆಗೆ ಬಂತದ. ಅದ್ರ ಜೊತೆಗೆ 11 ಮಂದಿ ಭೃತ್ಯರು ಅಕ್ಕಿ ಜೊತೆಗೆ 11 ಮಂದಿ ಬಂದ್ರು. ಆ ಒಬ್ಬೊಬ್ಬರಿಗೂ 100 ಮಂದಿ ಆಳುಗಳು. ಅಕ್ಕಿ ವೈಭವ ನೋಡಿ, ಆ ಹುಡುಗಿ ವೈಭವ. ಒಬ್ಬೊಬ್ರು 10 ಮಂದಿ ಭೃತ್ಯರು ಅಕ್ಕಿಗೆ ಆಳುಗಳು, ಒಬ್ಬೊಬ್ಬರಿಗೂ 100 ಮಂದಿ ಅಡಿ ಆಳುಗಳು. ದೊಡ್ಡ ವ್ಯಾಪಾರ, ದೊಡ್ಡ ಇದನ್ನ ಕಟ್ಕೊಂಡ್ ಬಂದ್ಲು ಕುಟುಂಬ ಆಕೆದು. ಆಮೇಲೆ ಸಸ್ತ್ರೀಕಾಣಂ ಸಖಾತಸ್ಯ ಬಹು ರೂಪೋಗ್ರಣಿ ಸ್ತ್ರೀಯ. ಆಕಿ ಪತಿಯನ್ನ ಅನ್ವೇಷಣೆ ಮಾಡಿ ಬರ್ತಾ ಇದ್ಲಂತ. ಯಾರಾದ್ರೂ ಈ ಊರಿನೊಳಗೆ ನನಗೆ ಗಂಡ ಪತಿ ಸಿಗ್ತಾನೆ ಏನೋ ಅಂತ. ಎದುರಿಗೆ ಈ ಪುರಂಜನ ರಾಜ ಸಿಕ್ಬಿಟ್ಟ. ಆ ರಾಜನು ಅವಳನ್ನ ನೋಡಿ ಭಾರಿ ಆಕರ್ಷಿತನಾದ. ಕೇಳ್ತಾನೆ, ನೀನ್ ಯಾರು, ನೀನ್ ಏನು ಎಲ್ಲ ಅಂತ ಹೇಳಿದ್ರೆ, ಇಲ್ಲ ನಾ ಈ ಊರ್ನಾಗ ಇರ್ತೀನಿ ಹಾಗೆ ಹೀಗೆ ಅಂತೆಲ್ಲ ಹೇಳಿದಾಗ, ಹಾಗಾದ್ರೆ ನನ್ ಜೊತೆಗೆ ಮದುವೆ ಮಾಡ್ಕೋತೀಯಾ ಅಂತ ಕೇಳಿದ. ಅವಳು ಪತಿಯನ್ನೇ ಅನ್ವೇಷಣೆ ಮಾಡ್ಲಿಕ್ಕೆ ಹೋಗಿದ್ದು. ಮದುವೆ ಆತೆ ಅವರಿಬ್ಬರದು. ನೀ ಯಾರು ಏನು ಅಂತ ಕೇಳಿದ್ನಲ್ಲ, ನನಗೇನ್ ನನ್ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಹೇಳಿದ್ಲಕ್ಕಿ. ನನ್ಗೇನ್ ಗೊತ್ತಿಲ್ಲ. ವಿಧಾಮ ವಯಂ ಸಮ್ಯಕ್ ಕರ್ತಾರಂ ಪುರುಷರ್ಷಭ ಆತ್ಮನಶ್ಚ ಪರಸ್ಯಾಪಿ ಗೋತ್ರಂ ನಾಮ ಚ ಯತ್ಕೃತಂ. ನಮ್ ಗೋತ್ರ ಯಾವ ನಮ್ಗೆ ಗೊತ್ತು, ಗುರಿ ಏನು ಗೊತ್ತಿಲ್ಲ. ಒಟ್ಟಿಗೆ ನಾನು ಮದುವೆ ಮಾಡ್ಕೋಬೇಕು ಅಂತ ಅಪೇಕ್ಷೆ ಇತ್ತು. ಹಾಗಾದ್ರೆ ನನಗೂ ಅಪೇಕ್ಷೆ ಇದೆ, ನಾವಿಬ್ರು ಮದುವೆ ಮಾಡ್ಕೊಳ್ಳೋಣ ಅಂದ್ಕೊಳೆ. ದಿಷ್ಟ್ಯಾ ಆಗತೋಸಿ, ನನ್ ಭಾಗ್ಯ ಏನ್ರಿ, ಮದುವೆ ಆಗ್ಬೇಕು ಅಂದಾಗ ಎದುರಿಗೆ ಅಪೇಕ್ಷಿಸುವಂತ ಸ್ತ್ರೀ ಸಿಕ್ಕರು ಎಷ್ಟು ಭಾಗ್ಯ ಅಂತ. ದಿಷ್ಟ್ಯಾ ಆಗತೋಸಿ ಭದ್ರಂತೆ ಗ್ರಾಮ್ಯಾನ್ ಭೋಗಾನ್ ಅಭೀಪ್ಸಸೆ. ನಾ ಈ ಊರೊಳಗೆ ಇದ್ದಕಿ, ನಾವು ಇಬ್ರು ಇದೇ ಊರೊಳಗೆ ಇದ್ಬಿಡೋಣ. ಏನು ವೈಭವ ಭೋಗ, 100 ವರ್ಷ ಇಲ್ಲೇ ಅರಮನಿ ಅದ, ಎಲ್ಲ ಈ ಪಟ್ಟಣ, ನಾವು ಆರಾಮ್ ಈ 9 ಬಾಗಿಲು ಎಲ್ಲ ಆರಾಮ್ ಇದ್ಬಿಡೋಣ ಅಂತ. ನಾನೆಲ್ಲ ನಿನಗೆ ಕಾಮಭೋಗವನ್ನ ನೀನೇನು ಇಚ್ಛೆ ಪಡ್ತೀಯೋ ಅದನ್ನೆಲ್ಲ ನಿನಗೆ ಕಲ್ಪಿಸ್ಕೊಡ್ತೇನೆ ನೀನೆ ಅಂತ ಎಲ್ಲ ಹೇಳಿದ್ಲು. ಆಗ್ಲಿ ಅಂತ ಹೇಳಿದ. ಮದುವೆ ಮಾಡ್ಕೊಂಡ. 100 ವರ್ಷ ಆಯ್ತು. ಇತಿ ತೌ ದಂಪತಿ ತತ್ರ ಸಮೂಹ. ನೋಡಿ, ಮುಂದೆ ಮೇಲೆ 7 ಬಾಗಿಲು, ಅಧ ಕೆಳಗೆ 2 ಬಾಗಿಲಿತ್ತ ಊರಿಗೆ. ಒಂದು ಒಟ್ಟಾರೆ ಊರಿಗೆ ಮುಂದೆ 7 ಬಾಗಿಲು, ಕೆಳಗಡೆ 2 ಬಾಗಿಲಿತ್ತು. ಪಂಚದ್ವಾರಸ್ತು ಪೌರಸ್ತ್ಯ ದಕ್ಷಿಣೈಕ ತಥೋತ್ತರ. ಅವು ಯಾವ್ಯಾವು ಅಂತೆಲ್ಲ ಹೇಳ್ತಾರೆ. ಅವು 2 ದ್ವಾರಗಳಿಗೆ ಹೆಸರಿತ್ತು, ಖದ್ಯೋತ ಆವಿರ್ಮುಖಿ ಅಂತ ಆ ದ್ವಾರಗಳು. ಆಮೇಲೆ ಅಲ್ಲಿ ಆ ದ್ವಾರಕ್ಕೆ ಹೋದ ತಕ್ಷಣ ಒಬ್ಬ ಗೆಳೆಯ ಸಿಗ್ತಿದ್ದ. ಅವನ ಹೆಸರು ದ್ಯುಮತ್ಸಖ ಅಂತ ಗೆಳೆಯ. ಅವ ಒಂದು ಊರಿಗೆ ಕರ್ಕೊಂಡು ಹೋಗಿ ಬರ್ತಿದ್ದ ಈ ರಾಜನ್ನ.
ಆ ದ್ವಾರಕ್ಕೆ ಹೋಗಿ ನಿಂತರು ಸಾಕು, ಒಬ್ಬ ಗೆಳೆಯ ಬರ್ತಿದ್ದ, ಬಂದು ಅವನನ್ನು ಒಂದು ಊರಿಗೆ ಕರ್ಕೊಂಡು ಹೋಗ್ತಿದ್ದ. ವಿಭ್ರಾಜಿತಂ ಜನಪದಂ, ವಿಭ್ರಾಜಿತ ಲೋಕಕ್ಕೆ ಕರ್ಕೊಂಡು ಹೋಗಿ ಓಡಾಡಿಸ್ಕೊಂಡು ಎಲ್ಲ ತೋರಿಸ್ಕೊಂಡು ಮತ್ತ ಆ ದ್ವಾರಕ್ಕೆ ಮನೆಗೆ ತಂದು ಬಿಡ್ತಿದ್ದ. ಹಾಗೆ ಇನ್ನೊಂದು ದ್ವಾರಗಳು ಎರಡು, ನಲಿನಿ ನಾಲಿನಿ ಅಂತ. ಆ ದ್ವಾರಕ್ಕೆ ಹೋದ್ರೆ ಅಲ್ಲೊಬ್ಬ ಗೆಳೆಯ ನಿಂತಿರ್ತಿದ್ದ, ಅವನ ಹೆಸರು ಅವಧೂತ ಅಂತ. ಅವಧೂತ ಎಂಬಂತಹ ಗೆಳೆಯ ಅವ ಸೌರಭ ದೇಶಕ್ಕೆ ಕರ್ಕೊಂಡು ಹೋಗಿ ಈ ರಾಜನ್ ಕರ್ಕೊಂಡು ಓಡಾಡ್ಸ್ಕೊಂಡು ಬರ್ತಿದ್ದ. ಆಮೇಲೆ ಇನ್ನೊಂದು ದೊಡ್ಡ ಬಾಗಿಲು, ಅದು ಮುಖ್ಯ ಅಂತ. ದ್ವಾಸ್ತಸ್ಯ ಆಪಣ ಬಹುದನವು, ಆ ಊರುಗಳಿಗೆ ಆಪಣ ಮತ್ತು ಬಹುದನ ಎಂಬ ಊರುಗಳಿಗೆ ಕರ್ಕೊಂಡು ಹೋಗ್ತಿದ್ದ. ರಸಜ್ಞ ಮತ್ತು ವಿಪಣ ಅಂತ ಇಬ್ರು ಗೆಳೆಯಂದ್ರು ಆ ಎರಡು ಊರಿಗೆ ಹೋಗಿ ಕರ್ಕೊಂಡು ಬರ್ತಿದ್ರು. ಆಮೇಲೆ ಒಂದು ದಕ್ಷಿಣಕ್ಕೊಂದು ಮನಿ ಇತ್ತು, ದ್ವಾರ ಇತ್ತು, ಇನ್ನೊಂದು ಉತ್ತರಕ್ಕೊಂದು ದ್ವಾರ ಇತ್ತು. ಅದು ಯಾವುದು ಅಂತಂದ್ರೆ ದಕ್ಷಿಣ ಪಾಂಚಾಲಕ್ಕೆ ಕರ್ಕೊಂಡು ಹೋಗುವಂತಹ ಶ್ರುತಧರ ಅಂತ ಗೆಳೆಯ ಇದ್ದ. ಅದು ದಕ್ಷಿಣ ದಿಕ್ಕಿಗೆ ಒಂದು ಬಾಗಿಲ, ಉತ್ತರ ದಿಕ್ಕಿಗೂ ಒಂದು ಬಾಗಿಲಿತ್ತು. ಅವೆಲ್ಲ ಹಿಂಗ ಉತ್ತರೇಣ ಪುರಂಜನ ರಾಷ್ಟ್ರ ಉತ್ತರ ಪಾಂಚಾಲಂ, ಉತ್ತರ ಪಾಂಚಾಲ ದೇಶಕ್ಕೆ ಹೋಗುವಂತಹದ್ದು. ಶ್ರುತಧರ ಅಂತ ಹೆಸರಿನ ಗೆಳೆಯ ಇದ್ದ, ಅವ ಕರ್ಕೊಂಡು ಹೋಗಿ ಬರ್ತಿದ್ದ ಇವನ್ನ. ಆಮೇಲೆ ಆಸುರಿ ನಾಮ ಪಶ್ಚಾತ್ ಇನ್ನೆರಡು ಅಧೋದ್ವಾರಗಳಿತ್ತು. ಆ ಅರಮನೆಗೆ, ಆ ಪಟ್ಟಣಕ್ಕೆ ಎರಡು ಬಾಗಿಲು, ಆಸುರಿ ಅಂತ ಹೇಳಿ, ಮತ್ತು ಗ್ರಾಮ್ಯಕ ದೇಶಕ್ಕೆ ಕರ್ಕೊಂಡು ಹೋಗಿ ದುರ್ಮದ ಅನ್ನೋ ಒಬ್ಬ ಗೆಳೆಯ ಕರ್ಕೊಂಡು ಹೋಗ್ತಿದ್ದ. ಇನ್ನೊಂದು ದ್ವಾರ ನಿವೃತ್ತಿ ನಾಮ ಪಶ್ಚಾತ್ ದ್ವಾಸ್ತಯ ಯಾತಿ ಪುರಂಜನ, ಆ ದ್ವಾರದಿಂದ ಎಲ್ಲಿ ಹೋಗ್ತಿದ್ದ ಅಂದ್ರೆ ವೈಶಸ ಎಂಬ ಹೆಸರಿನ ಊರಿಗೆ ಹೋಗಿ ಬರ್ತಿದ್ದ. ಆರಾಮ್ ಹೋಗಿ ಬರ್ತಿದ್ದ, ಆರಾಮ್ ಇರ್ತಿದ್ದ, ಅಲ್ಲ 100 ವರ್ಷ ಇರ್ತಿದ್ದ. ಅವಳು ಭಾರಿ ಇಬ್ರು ಭಾರಿ ಸ್ನೇಹದಿಂದಿದ್ರು, ದಾಂಪತ್ಯ ಭಾರಿ ಗರಿಷ್ಠವಾಗಿತ್ತು. ಹೆಂಗಂದ್ರೆ ಏವಂ ಕರ್ಮಸು ಸಂಸಕ್ತ, ಇದೇ ಕರ್ಮ, ಒಂದು ಓಡಾಡೋದು, ವಿಷಯ ಭೋಗ, ಇದರೊಳಗೆ ಇದ್ದ ಪುರಂಜನ. ಅಲ್ಲಿ ಹೋಗಿ ಬರ್ತಿದ್ದ, ಊರಿಗೆ ಓಡಾಡಿ ಬರ್ತಿದ್ದ, ಇಲ್ಲಿ ಹೋದ್ಕೂಳೆ ಓಡಾಡಿ ಬರ್ತಿದ್ದ, ಇದ್ರೊಳಗೆ ಕಳೀತಾ ಇತ್ತು. ವಂಚಿತನಾದ, ಆ ಹೆಂಡತಿಯಿಂದ ವಂಚಿತನಾದ. ಮಹಿಷಿ ಯದೀಹೇತ ತದೇವಾನ ಅನ್ವರ್ತತ, ಅವಳೇನ್ ಹೇಳ್ತಿದ್ಲೋ ಅದನ್ನೇ ಮಾಡ್ತಿದ್ದ. ಆ ಹೆಂಡತಿ ಇದ್ಲಲ್ಲ, ಅವಳೇನ್ ಹೇಳ್ತಾರಿಲ್ಲಿ ಕ್ವಚಿತ್ ಪಿಬಂತ್ಯ ಪಿಬತಿ, ಆ ಹೆಂಡತಿ ಕುಡಿಬೇಕು ಅಂತ ಅನಿಸ್ತು ಅಂತಂದ್ರೆ ಅವನು ಕುಡಿತಿದ್ದ, ಆಕಿನೂ ಕುಡಿತಿದ್ಲು, ಇವನು ಕುಡಿತಿದ್ದ. ಮದಿರಾಮ್ ಮದ ವಿಫಲಹ ಅಶ್ನಂತ್ಯಾಂ ಕ್ವಚಿತ್ ಅಶ್ನಾತಿ, ಈ ಊಟ ಮಾಡು ಅಂತ ಅವಳಿಗೆ ಅಪೇಕ್ಷೆ ಬಂದಾಗ ಇವ್ ಊಟ, ಬಟ್ ಅವಳ ಅಪೇಕ್ಷೆ ತಕ್ಕಂಗೆ ಇವ ಉಣ್ಣೋದು, ತಿನ್ನೋದು, ಕುಣಿಯೋದು, ಓಡಾಡೋದು, ನಗೋದು, ಆಕೆ ಅಪೇಕ್ಷಾ ತಕ್ಕಂಗೆ ಇರ್ತಿದ್ದ. ಎಲ್ಲ ಹೇಳಿದ್ದಾರೆ. ಕ್ವಚಿತ್ ಗಾಯತಿ ಗಾಯಂತ್ಯಾಂ, ಅವಳು ಹಾಡ್ತಾ ಇದ್ರೆ ಇವನು ಹಾಡ್ತಾ ಇದ್ದ. ರುದಂತ್ಯಾಂ ರುದತಿ ಕ್ವಚಿತ್, ಆ ಹೆಂಡತಿ ಅಳತಾ ಇದ್ರೆ ಇವನು ಅಳತಿದ್ದ. ಕ್ವಚಿತ್ ಹಸಂತ್ಯಾಂ ಹಸತಿ, ಜಲ್ಪಂತ್ಯಾಂ ಅನುಜಲ್ಪತಿ, ಅವಳು ಮಾತಾಡ್ಬೇಕು ಅಂತ ಅನಿಸ್ತು ಅಂದ್ರೆ ಇವ ಮಾತಾಡ್ತಿದ್ದ. ಅವಳಿಗೆ ಅಪೇಕ್ಷೆ ಏನ್ ಬರ್ತದ ಅದನ್ನ ನೋಡೋದು. ಕ್ವಚಿತ್ ಧಾವತಿ ಧಾವಂತ್ಯ, ಹೋಗ್ಬೇಕು ಓಡಾಡ್ಬೇಕು ಅಂತ ಅನಿಸ್ತು ಓಡಾಡ್ತಿದ್ದ. ಕ್ವಚಿತ್ ಶೃಣೋತಿ ಶೃಣ್ವಂತ್ಯ ಪಶ್ಯಂತ್ಯ ಅನುಪಶ್ಯತಿ ಜಿಘ್ರತಿ, ಎಲ್ಲ ಕೆಲಸಗಳು ಅವಳೇನ್ ಹೇಳ್ತಾಳೋ ಅವಳ ಅಪೇಕ್ಷೆಗೆ ವಿರುದ್ಧ ಎಂದೆಂದೆಂದೆಂದೆಂದು ಏನೂ ಮಾಡಿದ್ದಿಲ್ಲ. ಕ್ವಚಿಚ್ಚ ಶೋಚತೀಂ ಜಾಯಮಾನಂ ಅನುಶೋಚತಿ ದೀನವತ್, ಎಲ್ಲ ಹೇಳ್ತಾ ಇದ್ದಾರೆ. ವಿಪ್ರಲಬ್ಧ, ಮೋಸ ಹೋಗಿಬಿಟ್ಟಿದ್ದಾನೆ. ಮಹಿಷ್ಯ ಹೆಂಡತಿ ಏನು ಕ್ರೀಡಾಂಬ್ರಗೋ ಯಥ, ಕೈಯಲ್ಲಿ ಪಪೆಟ್ಟಿಂದ ಹ್ಯಾಂಡ್ಸ್ ಆಫ್ ಅಂತ ಏನೋ ಹೇಳ್ತಾರೆ ನೋಡ್ರಿ, ಹಂಗೆ ಕ್ರೀಡಾಂಬ್ರಗ ಕ್ಲೈಬ್ಯಾತ್, ತನ್ನದು ಏನೇನೋ ತನ್ನ ಇಚ್ಛಾ ಅನ್ನೋದು ಏನೇನೇನೋ ಇದ್ದಿದ್ದಿಲ್ಲ, ಆಕಿ ಇಚ್ಛಾದಂತೆಯೇ ಎಲ್ಲ ನಡೀತಾ ಇದ್ದ. ಆಮೇಲೆ ಒಂದು ಕಡೆಗೆ ಆ ಹೆಂಡತಿಯನ್ನು ಬಿಟ್ಟು ಒಮ್ಮೆ ಒಂದು ರಥ ಹತ್ತಿ ಇವ ಬೇರೆ ಊರಿಗೆ ಹೋಗ್ಬಂದ. ಆ ರಥಕ್ಕೆ ಒಬ್ಬ ಸಾರಥಿ, ಒಂದು ಹಗ್ಗ, ಒಂದೇ ಒಂದು ಕೂಡುವ ಸ್ಥಳ, ಅವೆಲ್ಲ ಹೇಳಿದ್ದಾರೆ. ದ್ವಿಚಕ್ರಂ ಏಕಾಕ್ಷಂ ತ್ರಿವೇಣುಂ ಪಂಚಬಂಧುರಂ, ಆಮೇಲೆ 5 ಆಯುಧಗಳು, ಏಕರಶ್ಮಿ ಒಂದು ಹಗ್ಗ, ಆಮೇಲೆ ದ್ವಿಕೂಬರ 2 ಕೂಬರ ಅಂತಂತಾರೆ ಅಚ್ಚು, ಅವನ್ನೆಲ್ಲ ರಥಕ್ಕಿರುವಂತಹದ್ದೆಲ್ಲವೂ ಕೂಡ. ಪಂಚಪ್ರಹರಣ 5 ಆಯುಧಗಳು, ಇವೆಲ್ಲ ಇಟ್ಕೊಂಡು ಬೇಟೆಗಾಗಿ ಹೊರಟ. ಹೆಂಡತಿಗೆ ಹೇಳಲಾರ್ದ ಹೊರಟು ಬಿಟ್ಟ. ಹೆಂಡತಿಗೆ ಹೇಳ್ಬೇಕಾಗಿತ್ತು, ಪಾಪಕ್ಕೆ ಏನ್ ಹೇಳ್ತಾರ ಅದನ್ನ ಕೇಳ್ಬೇಕಾಗಿತ್ತು. ಹೇಳಲಾರ್ದ ಹೋದ, ಅವಳಿಗೆ ಸಿಟ್ಟು ಬಂದ್ಬಿಡ್ತು. ಅಂತಃಪುರದೊಳಗೆ ಮಲಗಿ ಬಿಟ್ಟಿದ್ದಾಳೆ. ಇವ ಎಲ್ಲ ಮುಗಿಸ್ಕೊಂಡು ಬಂದ, ತನ್ನ ವ್ಯಾಪಾರವನ್ನೆಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಸಿಟ್ಟಿಗೆ ಎದ್ಬಿಟ್ಟಿದ್ದಾಳೆ. ಬೇಡ್ಕೊಂಡ, ಇನ್ಮೇಲೆ ಎಲ್ಲೆಲ್ಲೂ ನೀನ್ ಬಿಟ್ಟು ಹೋಗುದಿಲ್ಲ ಅಂತ ಹೇಳ್ದ. ಕೊನೆಗೆ ಇಷ್ಟರೊಳಗೆ ಆಯ್ತು, ಹಂಗಾರೆ ನಾನು ಏನ್ ಹೇಳ್ತೇನೆ ಅದನ್ನ ಕೇಳ್ಕೊಂಡಿರ್ಬೇಕು ನೀವು ಅಂತ ಬಟ್ ಇದ್ದ. ಹೀಗಾಗಿ ಎಲ್ಲೂ ಹೋಗ್ಲಿಕ್ಕೆ ಬಿಡ್ತಿದ್ದಿಲ್ಲ. ಕೊನೆಗೆ ಎಷ್ಟು
ಅವರು ಅರ್ಧ ಆಯುಷ್ಯ ಹೋಗ್ಬಿಡುತ್ತೆ ಇಷ್ಟೊತ್ತಿಗೆ. 50 ವರ್ಷ ಕಳೆದು ಬಿಟ್ಟ. ಈ ಥರನೇ ಕಳೆದು ಅವರಿಗೆ 1100 ಮಂದಿ ಮಕ್ಕಳಾದ್ರು. ಎಷ್ಟು? ಶತಾನ್ ಏಕಾದಶ, 1100 ಏಕಾದಶ ಶತ, 1100 ಮಕ್ಕಳು ಹುಟ್ಟಿದ್ರು. ಮತ್ತೆ ಹೆಣ್ಮಕ್ಳು ಎಷ್ಟು ಜನ ಹುಟ್ಟಿದ್ರು ಅಂದ್ರೆ ದ್ವಿತೃ ದಶೋತ್ತರ ಶತಂ, ದಶೋತ್ತರ ಶತ ಅಂದ್ರೆ 110, ದಶ ಉತ್ತರ ಶತ 10 ಹೆಚ್ಚು 100 ಅಂದ್ರೆ 110 ಮಂದಿ ಹೆಣ್ಣು ಮಕ್ಕಳು ಹುಟ್ಟಿದ್ರು. ಅವ್ರಿಗೆಲ್ಲ ಮದುವೆ ಮಾಡಿದ, ಅನುರೂಪರಾದ ವರಗಳಿಗೆ ಕೊಟ್ಟು ಮದುವೆ ಮಾಡಿದ. ಅವ್ರಿಗೆಲ್ಲ ಮಕ್ಕಳು, ಅವ್ರಿಗೆ ಮಕ್ಕಳು, ಹಾಗೆ ಬೆಳೀತಾ ಹೋತು. ಆ ಮಕ್ಕಳಲ್ಲಿ ವ್ಯಾಮೋಹ, ಆ ಸ್ತ್ರೀ ವ್ಯಾಮೋಹ ಆಗ್ತಾ ಹೋಯ್ತು. ಮಕ್ಕಳು ಅಂತ. ಹೀಗಾಗಿ ದೇವರ ಆರಾಧನೆಯನ್ನು ಮಾಡಿದ. ಮಕ್ಕಳಿಗೆಲ್ಲ ಒಳ್ಳೇದಾಗಬೇಕು ಅಂತ ಹೋಮ ಮಾಡಿದ, ಮತ್ತೊಂದು ಮಾಡಿದ, ಮಕ್ಕಳಿಗೆ ನಾಮಕರಣ ಮಾಡಿದ, ಎಲ್ಲ ಮಾಡಿದ. ಬರೀ ಅದರಲ್ಲೇ ಆಸಕ್ತಿ ಅವನಿಗೆ. ಸ್ತ್ರೀ ವ್ಯಾಮೋಹ, ಮಕ್ಕಳು, ಇದರೊಳಗೆ ಕೊನೆಗೆ ವೃದ್ಧಾಪ್ಯ ಬಂತು. ವಯಸ್ಸಾತು, 100 ವರ್ಷ. ಹಾಗೆ ಆಗ ಒಬ್ಬ ಚಂಡವೇಗ ಇತಿ ಖ್ಯಾತಃ ಗಂಧರ್ವಾಧಿಪತಿ ನೃಪ. ಚಂಡವೇಗ ಅಂತ ಗಂಧರ್ವಾಧಿಪತಿ. ಅವನ ಹೆಸರು ಸಂವತ್ಸರ ಅಂತ. ಅವ ಬಂದ. ಅವನಿಗೆ 360 ಗಂಧರ್ವರು ಪುರುಷರು ಮತ್ತೆ 360 ಸ್ತ್ರೀಯರು ಅಂತ. ಹಾಗೆ ಗಂಧರ್ವಸ್ಯ ತಾವತೀಹಿ ಅಸ್ಯ ಮೈಥುನಶ್ಚ ಸಿತಾಸಿತಾ. ಗಂಡು ಹೆಣ್ಣು ಆಳುಗಳು ಗಂಧರ್ವರು ಇದ್ದ ಅವನಿಗೆ 360. ಹೀಗೆ ಇದ್ದಾಗ ಆದ್ರೆ ಅವನ ಪಟ್ಟಣವನ್ನ ಈ ಹಾವು ತಡಿತಾ ಇತ್ತು. 5 ಹೆಡೆಯ ಹಾವು ಆಗ ಚಂಡವೇಗ ಆಕ್ರಮಣ ಮಾಡ್ತಾ ಇದ್ದ ಈ ಪಟ್ಟಣದ ಮೇಲೆ, ಪುರಂಜನನ ಪಟ್ಟಣದ ಮೇಲೆ. ಈ ಚಂಡವೇಗ ತನ್ನ ಗಂಧರ್ವಾಧಿಪತಿ ಅವ ಆಕ್ರಮಣ ಮಾಡ್ತಾ ಇದ್ದ. ಇದು ತಡೀತಾ ಇತ್ತು 100 ವರ್ಷ. ಹೆಂಗೋ ತಡೀತು. ಕೊನೆಗೆ ಜರ ಅಂತ ಹೇಳಿ ಒಬ್ಬ ಕಾಲಕನ್ಯಾ, ಆ ಸಂವತ್ಸರದ ಮಗಳು ಬಂದು, ಜರ ಅಂತ. ಆಕೆ ನಾನ್ ಮದ್ವೆ ಮಾಡ್ಕೊಡ್ರಿ, ನಿನ್ ಮದ್ವೆ ಮಾಡ್ಕೊಡ್ರಿ, ನಾ ಯಾರಾದ್ರೂ ಮದ್ವೆ ಮಾಡ್ಕೋತಾರೇನೋ ಅಂತ ಹುಡುಕ್ತಾನೆ ಇದ್ಲು. ಈ ನಾರದರು ಸಿಕ್ಕರಂತೆ. ಈ ನಾರದರೇ ಕಥೆ ಹೇಳ್ತಾ ಇದ್ದಾರೆ. ನಾರದರು ಕಂಡಾಗ ಅವ್ರು ಹೇಳ್ತಾರೆ, ನಾರದರು ಇವನಿಗೆ ಪ್ರಾಚೀನ ಬರಿಹಿ ಕಥೆ ಹೇಳ್ತಾರೆ. ನೋಡಪ್ಪ ಪ್ರಾಚೀನ ಬರಿಹಿ, ನನಗ್ ಗಂಟು ಬಿದ್ಲವಳು, ನನಗ್ ಮದ್ವೆ ಮಾಡ್ಕೊಡ್ರಿ ನೀವು ಅಂತ. ಮೈ ಸಂರಭ್ಯ ವಿಪುಲಂ. ಆದ್ರೆ ನಾನು ಬೇಡ ಅಂತ ಹೇಳಿದೆ. ಅದಕ್ಕೆ ಶಾಪ ಕೊಟ್ಲವಳು ನನಗೆ. ಏಕತ್ರ ನ ಸ್ಥಾತು ಮರಹಸಿ, ನೀವು ಒಂದ್ ಕಡೆ ಇರೋದೇ ಬೇಡ, ನೀವು ಓಡಾಡ್ತಾನೆ ಇರ್ರಿ ಅಂತ ಶಾಪ ಕೊಟ್ಲಂತ ಆ ಜರ. ಆಯ್ತು, ಚಲೋ ಆಯ್ತು, ನನಗೆ ಎಲ್ಲಾ ಕಡೆಗೂ ಓಡಾಡ್ಲಿಕ್ಕೆ ಅನುಕೂಲ ಆಯ್ತು ಅಂತಂದೆ. ತಥೋ ವಿಹತ ಸಂಕಲ್ಪ ಕನ್ಯಕಾ. ಅವಳಿಗೆ ಯಾರು ಮದ್ವೆ ಮಾಡ್ಕೊಳ್ಳಿಲ್ಲ. ಅವಳ ಹೆಸರೇ ಜರ. ಅವಳನ್ನ ಯಾರು ಮದ್ವೆ ಮಾಡ್ಕೊಳ್ಳಿಲ್ಲ. ಕೊನೆಗೆ ಮಯಾ ಉಪದಿಷ್ಟ. ಅವರ ನಾರದರು ಹೇಳಿದ್ರಂತೆ, ನೋಡಪ್ಪ, ಹಿಂಗೊಬ್ಬ ಭಯ ಅಥವಾ ಮೃತ್ಯು, ಎರಡೂ ಒಂದೇ ಹೆಸರು. ಭಯ ಮೃತ್ಯು ಎಂಬಂತಹ ಒಬ್ಬ ಯವನೇಶ್ವರ ಇದ್ದಾನೆ. ಭಯ ಮತ್ತು ಮೃತ್ಯು ಎರಡೂ ಒಂದೇ ಹೆಸರು. ಭಯ ನಾಮಕವಾದ ಮೃತ್ಯು. ಒಬ್ಬ ಯವನೇಶ್ವರ ಇದ್ದಾನೆ, ಅವನನ್ನು ಕೇಳು, ನೀನು ಮದ್ವೆ ಮಾಡ್ಕೋತಾನೆ ನೋಡವ ಅಂತಂದ್ರೆ ಅವ ಏನಂದ, ಇಲ್ಲ, ನನ್ನ ತಮ್ಮ ಒಬ್ಬ ಇದ್ದಾನೆ ಪ್ರಜ್ವರ ಅಂತ, ಅವನನ್ನು ನೀನು ಮದ್ವೆ ಮಾಡ್ಕೋ ಅಂತ ಹೇಳಿದಾಗ ಜ್ವರ ಮತ್ತು ಜರ ಇಬ್ರು ಮದ್ವೆ ಮಾಡ್ಕೊಂಡ್ರು. ಇವ ಯವನೇಶ್ವರ ಮೃತ್ಯು, ಅವನ ತಮ್ಮ ಯಾರು ಅಂತಂದ್ರೆ ಇವ ಪ್ರಜ್ವರ ಅಂತ ಅವನ ಹೆಸರು. ಇವರೆಲ್ಲಾ ಕೂಡಿ ಏನ್ ಮಾಡಿದ್ರು ಅಂದ್ರೆ ಈ ಪುರಂಜನನ ಪಟ್ಟಣದ ಮೇಲೆ ಆಕ್ರಮಣ ಮಾಡಿದ್ರು. ಆ ಪುರಂಜನನೇ ಆಕ್ರಮಣ ಮಾಡಿಬಿಟ್ರು. ರಾಜ ಅಲ್ವಾ, ಆಕ್ರಮಣ ಮಾಡಿದ್ರು. ಒಳಗಡೆ ಪ್ರವೇಶ ಆಗಿ ಹೋಗ್ಬಿಡ್ತು. ಜ್ವರ, ಅವನ ದೇಹ ಸುಡ್ತಾ ಇದೆ ದೇಹ. ಆಮೇಲೆ ಕೊನೆಗೆ ಬರೆಯ ಹೆಂಡತಿ ಮಕ್ಕಳು ಸಂತಾಪ. ಅಯ್ಯೋ, ನಾನು ಹೋದ್ಬಿಟ್ರೆ ನನ್ನ ಹೆಂಡತಿ ಮಕ್ಕಳು ಹೆಂಗೆ, ಯಾರು ಕಾಪಾಡುವರು ಅಂತ ಅದರೊಳಗೇನೆ ಮತ್ತೆ ಚಿಂತನೆಯನ್ನು ಮಾಡ್ತಾ 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 ತನ್ನ ಹೆಣ್ಮಕ್ಳು ಅಳಿಯಂದ್ರು ದದ್ಯವು ಪ್ರಮದಯ ದೀನಃ ಹೆಂಡತಿಯನ್ನು ಸ್ಮರಣೆ ಮಾಡಿದ. ಆಮೇಲೆ ಹೆಣ್ಣಾಗೆ ಸತ್ತು ಹೋದ. ಕೊನೆಗೆ ಆ ಪ್ರಜ್ವರ, ಯವನೇಶ್ವರ ಇವನು ಕಳಿಸಿ ಜರ ಮತ್ತು ಪ್ರಜ್ವರರು ಬಂದು ಕೊನೆಗ ಇಡೀ ಪಟ್ಟಣವನ್ನೇ ಸುಟ್ಟು ಹಾಕಿಬಿಟ್ರು. ಇಡೀ ಅವನು ಸತ್ತು ಹೋದ. ಸಾಯುವಾಗ ಆ ಹೆಂಡತಿಯನ್ನೇ ಸ್ಮರಣ ಮಾಡ್ತಾ 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 ಸತ್ತದಕ್ಕೆ ಸ್ತ್ರೀಯಾಗಿ ಹುಟ್ಟಿದ.
ಸ್ತ್ರೀಯಾಗಿ ಹುಟ್ಟಿದ. ಮುಂದೆ ಮಲಯಧ್ವಜ ವಿದರ್ಭ ದೇಶದ ರಾಜನ ಮಗಳಾಗಿ ಹುಟ್ಟಿದ್ಲು. ಮಲಯಧ್ವಜ ಅಂತನ್ನುವಂತಹ ರಾಜನ ಜೊತೆಗೆ ಈಕಿದು ಮದುವೆ ಆಗ್ತದೆ. ಆ ಪುರಂಜನ ರಾಜ ಹೆಣ್ಣಾಗಿ ಹುಟ್ಟಿದ. ಹೆಣ್ಣಾದಾಗ ಒಬ್ಬ ರಾಜನಿಗೆ ಮದುವೆ ಆಗ್ಬೇಕಲ್ಲ, ಅವ ಯಾರು ಅಂದ್ರೆ ಮಲಯಧ್ವಜ ಅಂತ. ಆ ಮಲಯಧ್ವಜ ಆ ರಾಣಿ ಜೊತೆಗೆ ಇದ್ದ, ಎಲ್ಲ ಆಯ್ತು, ಭಾರಿ ಚಂದಾಗಿ ಜೀವನ ನಡೀತಾ ಇತ್ತು. ಆದ್ರೆ ಆ ಮಲಯಧ್ವಜನು ಸತ್ತು ಹೋಗ್ಬಿಟ್ಟ. ಅವಾಗ ಇವಳು ಸಹಗಮನಕ್ಕೆ ಹೋಗ್ಬೇಕು. ಚಿತಿಂ ದಾರುಮಯೀಂ ಕೃತ್ವ ತಸ್ಯಾಂ ಪತ್ಯು ಕಲೇವರಂ ಅಲ್ಲೆಲ್ಲ ಆದಿತ್ಯ ಚಾನುಮರಣೆ ವಿಲಂಪಂತಿ ಮನೋದಧೆ. ಅನುಮರಣ ಅಂತ ಹೋಗ್ಬೇಕಲ್ಲ. ಆ ಸಹಗಮನಕ್ಕೆ ಹೋಗುವಾಗ ಅವನಂತಲೇ ಕೈ ಹಿಡಿತಾನೆ ಅವಿಜ್ಞಾತ ಸಖ. ಯಾರು? ಅವಿಜ್ಞಾತ ಸಖ ಅಂತ ಏನಿದ್ರಲ್ಲ, ಅವ ಕೈ ಹಿಡಿದು ಹೇಳ್ತಾನೆ, ಯಾರಿಗಂತ ನೀ ಯಾರಂತ ತಿಳ್ಕೊಂಡು ಗೊತ್ತೇನು ನೀನು? ನೀನೇನು ಹೆಣ್ಣಲ್ಲ, ವೈದರ್ಭ್ಯ ಅಲ್ಲ ನೀನು. ವಿದರ್ಭ ರಾಜನ ಮಗಳಾಗಿ ನೀ ಹುಟ್ಟಿದಕ್ಕೆ ನೀನು ಹೆಣ್ಣಲ್ಲ. ಯಾರು ನೀನು ಅಂದ್ರೆ ನೀನು ನನ್ನ ಸಖ, ನಾನು ನೀನು ಇಬ್ರು. ನೋಡಿ ಹೇಳ್ತಾರೆ, ಹಂಸಾವಹಂ ಚ ತ್ವಂ ಚ, ನಾನು ಹಂಸ ನೀನು ಹಂಸ, ಶುದ್ಧ ಹಂಸ. ಆದರೆ ಮಾನಸ ಯಾನವು, ನಾವು ಇಬ್ರು ಮಾನಸ ಸರೋವರದೊಳಗೆ ಇರ್ತಾ ಇರುವಂತವರು. ಆದ್ರೆ ನೀನು ಏನ್ ಮಾಡಿದಿ? ಸತ್ವಂ ವಿಹಾಯ ಮಾಂ ಬಂಧೋ ಗತೋ ಗ್ರಾಮ್ಯ ಮತಿರಂ ಮಹಿಂ. ನೀನು ಭೂಲೋಕಕ್ಕೆ ಹೋಗ್ಬಿಟ್ಟಿ, ಒಂದು ಪಟ್ಟಣ ಹುಡುಕ್ತೀನಿ, ಅಲ್ಲಿ ಭೋಗ ಮಾಡ್ತೀನಿ ಅಂತ ಒಂದು ಇದಕ್ಕೆ ಹೋಗ್ಬಿಟ್ಟಿ. ವಿಚರಂ, ನನ್ನ ಬಿಟ್ಟು ಹೋದಿ ನೀನು, ಅದಕ್ಕೆ ಇಷ್ಟೆಲ್ಲ ತ್ರಾಸ ಆಗ್ತಾ ಇದೆ ನೋಡಿ ನಿನಗೆ ಅಂತ ಆ ಸಖ ಹೇಳ್ದ. ಆಮೇಲೆ ಇಷ್ಟೆಲ್ಲ ಕಥೆಯನ್ನ ಹೇಳಿದಾಗ ಆಗ ಮಯಾಕೇಶ ಮಯಾ ಸೃಷ್ಟಾಯ ಪುಮಾಂಸಂ ಸ್ತ್ರೀಯಂ ಪ್ರತಿಂ ಎಲ್ಲ ಈ ಕಥೆಯನ್ನ ಹೇಳಿದಾಗ ನಾರದರು ಅಂತಾರೆ, ಭಗವಂತೆ ಪ್ರಾಚೀನ ಬರಿಹಿ ಅಂತಾನೆ. ಏನ್ರಿ ಏನ್ ಕಥೆ ಹೇಳ್ತಾ ಇದ್ದೀರಿ ನೀವು? ನನಗೂ ಏನೋ ನೀವು ಕರ್ಮ ಮಾಡಬೇಡಿ ಅಂದ್ರಿ, ಏನೋ ಜ್ಞಾನವನ್ನು ಉಪದೇಶ ಮಾಡ್ತೀನಿ ಅಂದ್ರೆ ಯಾವ್ದೋ ರಾಜನ್ ಕಥೆ ಹೇಳ್ತಾ ಇದ್ದೀರಲ್ಲ, ಏನ್ ಸಂಬಂಧ ಇದೆ ಇದಕ್ಕೆ? ಭಗವಂತೆ ವಚೋ ಅಸ್ಮಾಭಿನ್ನ ಸಮ್ಯಕ್ ಅವಗಮ್ಯತೆ ಪ್ರಾಚೀನ ಬರಿಹಿ ಅಂದ. ನಾರದ್ರೆ ನೀವು ಇಷ್ಟೊತ್ತ ತನಕ ಹೇಳಿದ ಕಥೆ ಇದು ನನಗೆ ಏನೇನೋ ಅರ್ಥ ಆಗ್ಲಿಲ್ಲ. ಏನಿದು, ಎದಕ್ ಸಂಬಂಧ? ನಾನು ಕೇಳಿದ್ ನಿಮಗೆ ಜ್ಞಾನವನ್ನು ಉಪದೇಶ ಮಾಡ್ರಿ ಅಂತ. ನೀವೇನ್ ಹೇಳ್ತಾ ಇದ್ದೀರಿ? ಕವಯಸ್ತ ದ್ವಿಜಾನಂತಿ ನವಯಂ ಕರ್ಮ ಮೋಹಿತ. ಜ್ಞಾನಿಗಳು ಮಾತ್ರ ಇದನ್ನ ತಿಳ್ಕೊಳಿಕ್ ಸಾಧ್ಯ. ನಾವು ಕರ್ಮದೊಳಗೆ ಆಸಕ್ತರಾದವರಿಗೆ, ಜಡಮತಿಗಳಿಗೆ ನಮ್ಗೇನ್ ಗೊತ್ತಾಗ್ತದೆ? ನೀವು ಹೇಳ್ರಿ ಇದನ್ನ ಅಂತ ಹೇಳಿದಾಗ, ಹುಚ್ಚ ನಿಂದೇ ಕಥೆಯಪ್ಪ ಇದು ಹೇಳ್ತಾ ಇದ್ದಾರೆ. ಏನು ಅಂದ್ರೆ ಪುರುಷಂ ಪುರಂಜನಂ ವಿದ್ಯಾನ್. ಈ ಪುರುಷ ಜೀವನೇ ಪುರಂಜನ. ಪುರಂಜನ ಅಂದ್ರೆ ಬೇರೆ ಯಾರಲ್ಲ, ನಾವೇ ಎಲ್ಲಾ ಜೀವರಾಶಿಗಳು. ನೀನೇ ಆ ಪುರಂಜನ, ಬೇರೆ ಯಾರಲ್ಲ. ನಾನೇ ಅವಿಜ್ಞಾತ ಸಖ ಅಂತ ಪರಮಾತ್ಮನೇ ಅವಿಜ್ಞಾತ ಸಖ. ನಾರದ ಹೇಳ್ತಾರೆ, ಆ ಅವಿಜ್ಞಾತ ಸಖ ಅಂದ್ರೆ ಬೇರೆ ಯಾರಲ್ಲ, ಸಾಕ್ಷಾತ್ ಪರಮಾತ್ಮ. ಆ ಜೀವ ಮತ್ತು ಪರಮಾತ್ಮ ಇಬ್ರು ಹಂಸರು, ಶುದ್ಧ ಹಂಸರು. ಅಂದ್ರೆ ಇಬ್ರು ಒಂದೇ ಅಲ್ಲ, ಸಾದೃಶ್ಯ ಇದೆ. ನಮಗೂ ಪರಮಾತ್ಮನಿಗೂ ಸಾದೃಶ್ಯ ಇದೆ. ಅವನು ಗುಣಪೂರ್ಣ, ನಾವು ಗುಣಪೂರ್ಣರೇ. ಜೀವ ದೇಹ ಬರೋಕ್ಕಿಂತ ಪೂರ್ವದೊಳಗೆ ಏನು ಶುದ್ಧ ಆತ್ಮ ಇದ್ದಾನೆ, ಅವನಲ್ಲಿ ಬಲಮಾನಂದ ಓಜಶ್ಚ ಸಹೋದ್ಯಾನಂ ಅನಾಕುಲಂ ಸ್ವರೂಪಾಣ್ಯೇವ ಜೀವಸ್ಯ ವ್ಯಜ್ಯಂತೆ ಪರಮಾದ್ ವಿಭೋ. ನಮ್ಮ ಸ್ವರೂಪ ಏನಿದೆ ಗೊತ್ತೇನ್ರಿ? ಶುದ್ಧ ಹಂಸದಂತೆ ಇದೆ. ಆದ್ರೆ ನಾವೇನಾಗಿವೆ ಗೊತ್ತೇನೋ? ಕಾಗೆ ಹಾಕಿ ಕೂತಿದ್ದೇವೆ. ಹಂಸದಂತೆ ಇರುವವರು ಈ ದೇಹವನ್ನು ಪಡೆದು ಕರ್ಮಗಳ ವಶಕ್ಕೆ ಈ ಲಿಂಗ ದೇಹ, ಈ ಸ್ಥೂಲ ದೇಹ ಬಂದು ಕಾಗೆಯಾಗಿದ್ದೇವೆ. ಅದಕ್ಕೆ ಪುರಂದ್ರದಾಸರು ಅಂತ ಹೇಳಿದ್ದಾರೆ, ಸುಲಭವಲ್ಲವೋ ಮಹದಾನಂದ ಅಂತ. ಏನು ಅಂದ್ರೆ ಕಪ್ಪು ಕಾಗೆಯು ಹಂಸವಾಗುವ ತನಕ ಸುಲಭವಲ್ಲವೋ ಮಹದಾನಂದ ಅಂತ ಹಿಂಗೊಂದು ವಾಕ್ಯ ಬರ್ತದೆ. ಮುಂಡಿಗೆ ಕಾಗೆ ಹಾಕಿ ಕೂತಿದ್ದೇವೆ. ನಮ್ದು ಆಕ್ಚುಲಿ ಬಣ್ಣ ಬೆಳ್ಳಗ, ಆದ್ರೆ ಕಾಗಿಗತೆ ಹಾಕಿ ಕೂತಿದ್ದೇವೆ ಅಂತ ಆದ ಪುರಂದ್ರದಾಸರು ಹೇಳ್ತಾರೆ. ಆ ರೀತಿಯಲ್ಲಿ ನಾನು ನೀನು ಹಂಸಪ, ಶುದ್ಧ ಮಾನಸ ಸರೋವರದೊಳಗೆ ವಿಹಾರ ಮಾಡ್ತಾ ಇರುವಂತಹ ಹಂಸಗಳು ನನ್ನನ್ನು ಬಿಟ್ಟು ಹೋಗಿ ಭೂಲೋಕಕ್ಕೆ ಸೇರ್ಕೊಂಡು, ಈ ದೇಹ ಬಂತು, ಲಿಂಗ ದೇಹನೇ ಭೂಮಿ, ಲಿಂಗ ದೇಹ ಬಂತು ನಿನಗೆ. ಆಮೇಲೆ ಕಾಮ, ಕರ್ಮ, ಅಜ್ಞಾನ, ಲಿಂಗ ದೇಹ ಇವೆಲ್ಲವೂ ನಿನ್ನನ್ನ ಈ ತರ ಅವಸ್ಥೆಗೆ ತಂದಿವೆ ಅಂತೆಲ್ಲ ಅಲ್ಲೇನ್ ಹೇಳಿದ್ದಲ್ಲ ಅದನ್ನ ನಾರದರು ಹೇಳ್ತಾರೆ. ನೋಡಪ್ಪ, ಪುರಂಜನ ಅಂದ್ರೆ ಬೇರೆ ಅಲ್ಲ, ಜೀವ. ಅವನು ಕೂಡ ಹೀಗೇನೆ ಒಂದು ಪಟ್ಟಣವನ್ನ ಹುಡುಕಿ ಹೋದ. ಒಂದಾದ್ಮೇಲೆ ಒಂದು ಪಟ್ಟಣ ಅಂದ್ರೆ ಈ ದೇಹವನ್ನು ಹುಡುಕಿ ಹೋದ. ಒಂದು ನರಿ ಆದ, ಕಾಗೆ ಆದ, ಪಕ್ಷಿ ಆದ, ಕ್ರಿಮಿ ಕೀಟ ಯಾವ್ಯಾವ್ದೋ ದೇಹಕ್ಕೆ ಹೋದ. ಯಾವ್ದು ಸರಿ ಇರ್ಲಿಲ್ಲ. ಕೆಲವೊಂದು ಮಾತಾಡ್ಲಿಕ್ಕೆ ಬಂದ್ರೆ ಕೆಲವೊಂದು ಕಿವಿ ಕೇಳಿಸೋದಿಲ್ಲ, ಕೆಲವೊಂದು ಕಾಲು ಅಂದ್ರೆ 10 ಕಾಲು, 20 ಕಾಲು ಸರಿ ಇರ್ಲಿಲ್ಲ ಆ ದೇಹಗಳು, ಪುರಗಳು.
ಅದಕ್ಕಾಗಿ ಈ ನವದ್ವಾರದ ಈ ಪುರುಷ ದೇಹವನ್ನ ಅಲ್ಲಿ ಹೋದ. ಆ ಸ್ತ್ರೀ ಅಂದ್ರೆ ಬೇರೆ ಯಾರಲ್ಲ, ಅವಳೆ ಸಾಕ್ಷಾತ್ ವಿಷಯಾಸಕ್ತಿಯ ಬುದ್ಧಿ, ವಿಷಯವನ್ನ ಅಪೇಕ್ಷಿಸುವಂತಹ ಬುದ್ಧಿ ಇದೆಯಲ್ಲ ನಮಗೆ, ಅದೇ ಸ್ತ್ರೀ ಪ್ರಮದ. ಅವರಿಗೆಲ್ಲ ಭೃತ್ಯರು 10 ಜನ, ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ. ಆಮೇಲೆ ಅವರಿಗೆಲ್ಲ ಪ್ರತ್ಯೇಕ ಅವರಿಗೆಲ್ಲ ಭೃತ್ಯರುಗಳು, ಎಲ್ಲ ಮನೋ ಆಕಾಂಕ್ಷೆಗಳು, ಇವೆಲ್ಲ ವೃತ್ತಿಗಳು, ಮನಸ್ಸಿನ ವೃತ್ತಿಗಳು, ಇಂದ್ರಿಯಗಳ ಪ್ರವೃತ್ತಿಗಳು. ಆಮೇಲೆ ಆ 5 ಹೇಳಿ ಅಂದ್ರೆ ಬೇರೆ ಆದಲ್ಲ, ಅವರೇ ಪಂಚ ಪ್ರಾಣರು, ಈ ದೇಹವನ್ನು ಕಾಪಾಡುವಂತವ್ರು. ಈ ದೇಹದೊಳಗ ಒಂದೊಂದು ಮೇಲೆ 7, ಕೆಳಗೆ 2 ದ್ವಾರಗಳು. ಅಲ್ಲಿ ಒಂದೊಂದು ಹೋದ್ರೆ ಖದ್ಯೋತ ಆವಿರ್ಭೂತ ಅಂತ ಹೇಳಿದ್ರಲ್ಲ, ಅವೆಲ್ಲ ಕಣ್ಣುಗಳು, ಇಂದ್ರಿಯಗಳು. ಅಲ್ಲಿ ಹೋದ ತಕ್ಷಣ ಆ ಇಂದ್ರಿಯಾಭಿಮಾನಿ ದೇವತೆ ನಮ್ಮನ್ನೆಲ್ಲ ಆಯಾ ರೂಪಗಳನ್ನು ತೋರಿಸ್ತಾನೆ. ಅದೇ ಲೋಕಗಳನ್ನು ಓಡಾಡಿಸೋದು. ಕಿವಿ ಇದು ಉತ್ತರ ಪಾಂಚಾಲ, ಇದು ದಕ್ಷಿಣ ಪಾಂಚಾಲ. ಹೀಗೆ ಎಲ್ಲ ಕಿವಿಗಳು, ನಂದಿನಿ ನಲಿನಿ ಅಂತ ಮೂಗು ಹೊರಳೆಗಳು, ಅವಧೂತ ಅಂತ ಅವ ಇಂದ್ರಿಯಾಭಿಮಾನಿ ದೇವತೆ. ಅವೆಲ್ಲ ಬೇರೆ ಬೇರೆ ಸೌರಭ ದೇಶಕ್ಕೆ ಕರ್ಕೊಂಡೋದ. ಘ್ರಾಣೇಂದ್ರಿಯ, ಘ್ರಾಣ, ಅದಕ್ಕೆ ಆಯಾ ವಿಷಯಗಳು ಒಂದೊಂದು ಊರಿದ್ದ ಹಾಗೆ ಎಲ್ಲ ಆರಾಮಾಗಿದ್ದ. ಆ ಮನಸ್ಸು ಏನ್ ಹೇಳ್ತದ ಅದನ್ನ ಕೇಳ್ಕೊಂಡಿರೋದು. ಮನಸ್ಸಿಗೆ ಏನ್ ಇಚ್ಛಾ ಬರ್ತದ, ಇವತ್ತು ಹೋಟೆಲಿಗೆ ಹೋಗ್ಬೇಕು, ಹೋದ. ಕೂಡ್ಬೇಕು ಅನಿಸ್ತು, ಕೂತ. ಏನೋ ನಿಷಿದ್ಧ ಪದಾರ್ಥ ತಿನ್ಬೇಕು, ತಿಂದ. ಬಟ್ ಅವ ಏನ್ ಹೇಳ್ತಾನೆ, ಆ ಸ್ತ್ರೀ ಏನ್ ಹೇಳ್ತದ, ಮನಸ್ಸು ಬುದ್ಧಿ ಏನ್ ಹೇಳ್ತದ ಅದು ಕೇಳಿದ ಈ ಜೀವ. ನಮ್ದೆಲ್ಲ ಅದೇ ಹಣೆ ಬಾರದಲ್ಲಿ. ಏನಂದ್ರೆ ಪ್ರಸಭಂ ವಾಯೋನಿವ ಸುದುಷ್ಕರಂ, ಮನಸ್ಸನ್ನು ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಅಂತ ಅರ್ಜುನ ಹೇಳಿದ. ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಇಂದ್ರಿಯಗಳು ವಿಷಯಗಳಿಗೆ ಆಕರ್ಷಿತರಾಗಿ ಮನಸ್ಸನ್ನ ಪ್ರಸಭಂ ಹರತಿ. ಅದು ನಮ್ಗೆ ಗೊತ್ತಿಲ್ದಂಗೆ ಗೊತ್ತಿರ್ತದೆ, ಆದ್ರೆ ಯಾವ ಮಾಯದೊಳಗೆ ಆ ಇಂದ್ರಿಯಗಳು ಮನಸ್ಸನ್ನ ಆಕರ್ಷಣಗೊಳಿಸ್ತಾವೋ ನಮ್ ಕೈಯಲ್ಲಿಲ್ಲ. ವಾಯೋರಿವ ಸುದುಷ್ಕರಂ, ಈ ಬೀಸುವ ಬಿರುಗಾಳಿಯನ್ನು ಹಿಡಿಲಿಕ್ಕಾಗ್ತದೇನ್ರಿ? ಆಗೋದಿಲ್ಲ. ಅದಕ್ಕೆ ಕೃಷ್ಣ ಅರ್ಜುನಿಗೆ ಹೇಳ್ದ, ಹೌದಪ್ಪ ಸರಿ ಇದೆ, ಮನಸ್ಸನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಭ್ಯಾಸ ಏನು ಕೌಂತೆಯ ಅಂತ. ಅಭ್ಯಾಸ ಬಲದಿಂದ ಮನಸ್ಸನ್ನ ನೀವು ಕಂಟ್ರೋಲ್ ಮಾಡಬಹುದು. ನಿಷಿದ್ಧವಾದ ಪದಾರ್ಥಗಳಿಗೆ ಆಕರ್ಷಣೆಗೊಂಡು ಒಂದೊಂದು ನಮ್ಮ ಪ್ರಹ್ಲಾದರಾಜನು ಹೇಳಿದ ಹಾಗೆ ಜಿಹ್ವೈಕ ತೋಚ್ಛತಿ ವಿಕರ್ಷತಿ ಮಾವಿ ತೃಪ್ತ. ಇಂದ್ರಿಯಗಳು ಒಂದೊಂದು ತಮ್ಮ ತಮ್ಮ ವಿಷಯಗಳಿಗೆ ಎಳಿತಾವೆ. ಏಕಾದಶಿ ಇಂಥ ಹೊತ್ನಾಗ ಬಹಳ, ಏಕಾದಶಿ ಕೃಷ್ಣಾಷ್ಟಮಿ ಉಪವಾಸ ಮಾಡ್ಲಿಕ್ಕೆ ಕೊಡೋದಿಲ್ಲ. ಏನೋ ತ್ರಾಸಾಗೈತೆ ತಿನ್ಬಿಡೋಣ ಅಂತ ತಿನ್ಬಿಡ್ತೀವಿ, ಉಂಡು ಬಿಡ್ತೀವಿ, ನೋಡ್ಬಿಡ್ತೀವಿ, ಏನೇನೋ ಮಾಡ್ತೇವಿ. ಎಲ್ಲಾರು ನೀವು ಯಾರಿಗೂ ವೈಯಕ್ತಿಕ ಉಪದೇಶ ಅಲ್ಲ, ಎಲ್ಲಾ ನನ್ನ ಹಿಡ್ಕೊಂಡೇ ಹೇಳೋದು. ಪ್ರಸಭಂ ಯದುತ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ. ಅದಕ್ಕೆ ಪರಮಾತ್ಮ ಬಹಳ ಕಷ್ಟ ಏನಿಲ್ಲ, ಅಭ್ಯಾಸ ಮಾಡಿದ್ರೆ ಬಹಳ ಈಸಿ ಆಗಿಬಿಡ್ತದೆ ಅಂತ ಹೇಳ್ತಾನೆ. ಆ ನಿಟ್ಟಿನೊಳಗೆ ಮನಸ್ಸು ಏನ್ ಹೇಳ್ತದೋ ಅದನ್ನ ಕೇಳ್ದಾವ. ಮನಸ್ಸಿಗೆ ವಿರುದ್ಧ ಹೋಯ್ತು ಅಂದ್ರೆ ಅದಕ್ಕೆ ಭಾರಿ ಕೋಪ. ಆ ಹೆಂಡತಿಗೆ ಸಿಟ್ಟು ಬಂದಿತ್ತಲ್ಲ, ಇವೆಲ್ಲೋ ಹೋಗಿ ಓಡಾಡ್ಕೊಂಡು ಬಂದಿದ್ದ, ಅದು ಸಿಟ್ಟು ಬಂದಿತ್ತು. ಕೊನೆಗೆ ಅವ ಏನ್ ಕೂಡಂದ್ರೆ ಕೂಡೋದು, ಹೇಳಂದ್ರೆ ಹೇಳೋದು. ಹೀಗೆಲ್ಲ ಆದಾಗ 100,000 ಎಷ್ಟು ಮಂದಿ, 1100 ಮಂದಿ ಗಂಡಸ ಮಕ್ಕಳು ಅಂದ್ರೆ ಅವೇ ಎಲ್ಲ ಮನಸ್ಸಿನ ಪ್ರವೃತ್ತಿಗಳು. ಹೌದು ಸರ್. ಆಮೇಲೆ ಹೀಗೇನೆ 100 ವರ್ಷ ಆಯ್ತು, 50 ವರ್ಷ ಆಯ್ತು. 100ನೇ ವರ್ಷಕ್ಕೆ ಹತ್ರ ಬಂದಾಗ ವೃದ್ಧಾಪ್ಯ, ಚಂಡವೇಗ ಅಂದ್ರೆ ಇದೇ ಸಂವತ್ಸರ ಕಾಲ, ಅವನೇ ಚಂಡವೇಗ. ಹೆಂಗ್ 100 ವರ್ಷ ಕಳೀತದೋ ಗೊತ್ತಾಗೋದಿಲ್ಲ ಅವನಿಗೆ. ಆ 360 ಜನ ಮತ್ತೆ 360 ಜನ 720 ಮಂದಿ ಯಾರು ಬೇರೆ ಅಲ್ಲ, ಹಗಲು ರಾತ್ರಿ ಇವೆಲ್ಲ ಇವೇ. 360 ಗಂಧರ್ವರು ಹಗಲು, 360 ಗಂಧರ್ವಾಧಿಪತಿ ಅವ, ಅವೆಲ್ಲ ರಾತ್ರಿ. ಇವರ ಆಕ್ರಮಣ ಆಗ್ತಾನೇ ಇದೆ. ಹಗಲು ರಾತ್ರಿ ಕಳಿತಾ 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 100 ವರ್ಷ ವೃದ್ಧಾಪ್ಯ ಬಂದ್ಬಿಡ್ತಾವನಿಗೆ. ನಮಗೂ ವೃದ್ಧಾಪ್ಯ ಬರ್ತದೆ ಅವಾಗ. ಜರ ಮುಪ್ಪು ಅಂತ. ಅವಳು ಕಾಲಕನ್ಯಾ, ಕಾಲದ ಕನ್ಯೆ ಅವಳು. ಈಗ ನಮ್ಮ ಕಾಲ ನಡೆದ ಅಂದಂಗೆ ಮುಪ್ಪು ಬರ್ತದೆ. ಯಾರು ಮದುವೆ ಮಾಡ್ಕೋತಾರೇನ್ರಿ? ಮುಪ್ಪು. ಬಿಳಿ ಕೂದ್ಲ ಯಾರು ಅಪೇಕ್ಷೆ ಪಡ್ತಾರೇನು? ಯಾರು ಅಪೇಕ್ಷೆ. ಹಲ್ಲು ಬೀಳೋದು ಯಾರು ಅಪೇಕ್ಷೆ ಪಡ್ತಾರ? ಹಲ್ಲು ಬೀಳೋದು, ಇಂದ್ರಿಯಗಳು ಶಿಥಿಲವಾಗೋದು, ಇವೆಲ್ಲ ಯಾರು ಮದುವೆ ಮಾಡಿ. ನಾರದ್ರ ಹತ್ರ ಹೋದ್ಲಂತೆ, ನಾರದ್ರು ಆಕಿನೇನ್ ಮದುವೆ ಮಾಡ್ಕೊಳ್ಳಿಲ್ಲ. ಕೊನೆಗೆ ಪ್ರಜ್ವರನ ಹತ್ರ ಹೋದ್ಲು ಅಂತ. ಆ ಜರ ಮುಪ್ಪು ಬಂದ್ಕೊಳ್ಳೆ ಜ್ವರ, ಅಖಂಡ ಜ್ವರ ಬಂದದ್ರಿ ನಮಗೆ ಅಂತ. ದೇಹವನ್ನು ಶಿಥಿಲಗೊಳಿಸ್ಲಿಕ್ಕೆ ಆಕ್ರಮಣ, ಅವ ಯವನೇಶ್ವರ ಆಕ್ರಮಣ ಮಾಡಿದ. ಕೊನೆಗೆ ಜ್ವರ, ಕೊನೆಗೆ ತಾಪ ಜ್ವರ, ದೇಹ ಸುಡ್ತಾ ಇದೆ. ಕೊನೆಗೆ ಆ ಗಂಧರ್ವ ಅವ ಯವನೇಶ್ವರ ಪ್ರಾಣವನ್ನು ಎಳೆದ. ಎಳೆಯುವಾಗ ಅವನೇನು ವಿಚಾರ ಮಾಡಿ ಸತ್ತ.
ಅದೇ ಆಗಿ ಹುಟ್ಟಿದ ಅಂತ. ಹಾಗೆ ನಾವು ಕೂಡ ಎಂ ವಾಪಿ ಸ್ಮರನ್ ಕಾಲೇ ತೆದಂತ್ಯಂತೆ ಕಲೇವರಂ ತಮ್ ತಮೇವೇತಿ ಕೌಂತೆಯ. ಇದು ಬಹಳ ಬಹಳ ಸೈನ್ಸ್ ಇದೆ ಇದರಲ್ಲಿ. ಸಾಯುವಾಗಿನ ಮನಸ್ಸಿನ ಸಂಸ್ಕಾರ, ಅದರ ಪ್ರಭಾವ ಮುಂದಿನ ಜನ್ಮದೊಳಗಾಗ್ತದೆ. ಸಾಯೋ ಹೊತ್ತಿಗೆ ನಾವು 60 ವರ್ಷ 70 ವರ್ಷ ಇಡೀ ಜೀವನದೊಳಗೆ ನಾವು ಯಾವ ತರಹದ ಸಂಸ್ಕಾರವನ್ನ ಪ್ರಬಲಗೊಳಿಸಿಕೊಂಡಿರ್ತೇವೋ ಆ ಸಂಸ್ಕಾರದ ಪ್ರಭಾವ ಆ ಮುಂದಿನ ಜನ್ಮದೊಳಗೆ, ನೆಕ್ಸ್ಟ್ ಬರ್ತ್ ಒಳಗೆ ಅದು ಪ್ರಾರಂಭ ಆಗ್ತದೆ, ಶುರುವಾಗ್ತದೆ. ನೀವು ಭಾರಿ ಏನು ಆಧ್ಯಾತ್ಮಿಕ ಇದ್ರೊಳಗೆ ಹುಟ್ಟಿದ್ರಿ, ಅದನ್ನೇ ಬೆಳೆಸ್ಕೊಂಡು ಬಂದಿದ್ರಿ, ಚಿಂತನ ದೇವರದ ಇದು ಅಂದ್ರೆ ಮುಂದಿನ ಜನ್ಮದೊಳಗೆ ಅದರ ನೆಕ್ಸ್ಟ್ ಸ್ಟೆಪ್ ಸ್ಟಾರ್ಟ್ ಆಗ್ತದೆ. ಜನ್ಮಾಂತರ ಅಂತಾರೆ. ಸಂಸ್ಕಾರ ಬಹಳ ಮಹತ್ವದ್ದು. ಇದು ಪುನರ್ಜನ್ಮ ಇದೆ ಮತ್ತು ಸಂಸ್ಕಾರ ಇದೆ ಅಂತ ಶ್ರೀಮದಾಚಾರ್ಯರು ಒಪ್ಪಿದ್ದು. ಜಾತ ಮಾತ್ರ ಮೃಗಾಗಾವಹ ಪಕ್ಷಿಣಃ ಜಷಾಹ ಅವರೆಲ್ಲ ನೋಡಿ ಹುಟ್ಟಿದ ತಕ್ಷಣ ಆಯಾ ಕ್ರಿಮಿಕೀಟಗಳಿಗೆ, ಪ್ರಾಣಿಗಳಿಗೆ, ಮನುಷ್ಯರಿಗೆ ಅವು ಯಾವುದರಿಂದ ಭಯ, ಯಾವುದರಿಂದ ಅವರಿಗೆ ಭಯ ಸ್ವಭೋಗಾದವು ಕಾರಣಾನಿ ವಿಜಾನತೆ. ಇದನ್ನ ಸುಧಾದೊಳ ಅನ್ವ್ಯಾಖ್ಯಾನದೊಳಗೆ ಶ್ರೀಮದಾಚಾರ್ಯ ಹೇಳ್ತಾರೆ. ಸಂಸ್ಕಾರ ಅದು ಮುಂದಿನ ಬರ್ತಿಗೆ ನಾವು ಟ್ರಾನ್ಸ್ಫರ್ ಆಗ್ತದೆ ಅಂತ ಅನ್ಲಿಕ್ಕೆ ಹುಟ್ಟಿದ ತಕ್ಷಣ ಅವರಿಗೆ ಭಯ ಸ್ವಭೋಗ ಆದವು, ತಮ್ಮ ಭೋಗ, ಇದರಿಂದ ನಮಗೆ ಆನಂದ ಇದೆ, ಇದರಿಂದ ನಮಗೆ ಭಯ ಇದೆ ಅಂತ. ಮೃಗ ಪಕ್ಷಿಗಳು ಅವೇನ್ ಪಾಠ ಕಲ್ತಿರೋದಿಲ್ಲ. ಮೃಗ ಪಕ್ಷಿಗಳು ಜಾತ ಮಾತ್ರ ತಕ್ಷಣದೊಳಗೆ ಸಿಂಹದ ಗರ್ಜನೆಯನ್ನು ಕೇಳಿದ್ರೆ ಓಡ್ ಹೋಗ್ತಾವ. ಓಡ್ ಹೋಗ್ಲಿಕ್ಕೆ ಯಾರು ಕಲ್ಸಿರ್ತಾರೇನು? ಯಾರು ಕಲ್ಸಿರೋದಿಲ್ಲ. ಸ್ತನಪಾನ ಮಾಡ್ಲಿಕ್ಕೆ ಯಾರಾದ್ರೂ ಟ್ಯೂಷನ್ ಹೇಳಿರ್ತಾರೇನ್ರಿ? ಸ್ತನಪಾನ ಮಾಡ್ತಾವ. ಯಾರೇನ್ ಬಾಯಿ ಇಲ್ಲ ಆದ್ರೆ ಕರಕ್ಕೆ ಆ ಕೆಚ್ಚಲಿಗೆ ಮುಖ ತಗೊಂಡು ಹೋಗಿ ಕುಡಿಸ್ತಾರೆ. ಅಲ್ಲಿ ಮೃಗಗಳು ಅಡವಿಯೊಳಗೆ ಹುಟ್ಟಿದಾಗ ತಾಯಿಯ ಕೆಚ್ಚಲು ಇಲ್ಲಿ ನಮ್ಗೆ ಹಾಲು ಸಿಗ್ತದೆ ಅಂತ ಯಾರು ಕಲಿಸ್ಬೇಕಲ್ಲಿ? ಯಾರು ಕಲಿಸ್ತಾರೆ? ತಾಯಿಯ ಕೆಚ್ಚಲು ಇಲ್ಲಿದೆ. ಆಮೇಲೆ ಮಂಗ ದೂರ ಹೋಗಿರ್ತದೆ ತಾಯಿ ಬಿಟ್ಟು, ಏನೋ ಭಯ ಆದ ತಕ್ಷಣ ಓಡುವಂತ ತಾಯಿನ ಅಪಗೊಳ್ತದೆ. ಇವೆಲ್ಲ ಭಯ ಸ್ವಭೋಗ ಆದವು ಕಾರಣಾನಿ ವಿಜಾನತೆ ಅಂತ. ಎಷ್ಟು ವಿಚಿತ್ರ ಅಂದ್ರೆ ಪರಮಾತ್ಮ ಸಂಸ್ಕಾರಾನ್ ಪರಮೇಶ್ವರ ಸ್ವೇಚ್ಛೆಯ ಮನೋಗತಾನ್ ಸಂಸ್ಕಾರಾನ್, ಅವು ಮನಸ್ಸಿನೊಳಗೆ ಒಂದು ಸುಪ್ತವಾಗಿ ಇರ್ತಾವಂತೆ. ಈಗ ನಾವು ಸಿಂಹವಾದಾಗ ನಮಗೊಂದು ಸಂಸ್ಕಾರ ಆಗಿರುತ್ತದೆ. ಆಗ ನೆಕ್ಸ್ಟ್ ಜನ್ಮ ನಾವೇನಾದ್ರೂ ಬ್ರಾಹ್ಮಣರಾಗಿದ್ವಿ ಅಂದ್ರೆ ಆ ಸಂಸ್ಕಾರಗಳು ಕಟ್ ಆಗ್ತವೆ, ಅದು ಅಭಿವ್ಯಕ್ತ ಆಗೋದಿಲ್ಲ. ನೆಕ್ಸ್ಟ್ ಇನ್ನೊಮ್ಮೆ ನಾವು ಸಿಂಹ ಆಗ ಆ ಹಿಂದಿನ ಸಿಂಹದ ಸಂಸ್ಕಾರಗಳು ಆ ಸಿಂಹ ಆಗಿ ಹುಟ್ಟಿದಾಗ ಇನ್ನೊಂದು ಹರಿಯೋದು, ಆ ಇನ್ನೊಂದು ಪ್ರಾಣಿಯನ್ನ ಹೇಗೆ ಅದನ್ನ ಬೇಟೆ ಆಡೋದು, ಇದೆಲ್ಲ ಏನ್ ಕಲಿಸಿರುವುದಿಲ್ಲ. ಅವಕ್ಕೇನ್ ಟ್ಯೂಷನ್ ಕ್ಲಾಸ್ ಏನು ಇರುವುದಿಲ್ಲ. ಅದನ್ನು ಉದ್ಬೋಧ ಮಾಡ್ತಾನೆ ಪರಮಾತ್ಮ. ನಾವು ಮನುಷ್ಯರಾದಾಗ ನಮ್ದೇನ್ ಸಂಸ್ಕಾರ ಇರ್ತದೆ, ನೆಕ್ಸ್ಟ್ ನಾವು ಏನೋ ಕಾಗಿ ಆಗಿದ್ವಿ ಅಂದ್ರೆ ಆ ಕಾಗಿ ಆದಾಗಿನ ಒಂದೇನು ಸಂಸ್ಕಾರ ಇದೆಯಲ್ಲ ಅದನ್ನ ನೆಕ್ಸ್ಟ್ ಕಾಗಿ ಆದಾಗ ಅದನ್ನ ಪರಮಾತ್ಮ ಉದ್ಬೋಧ ಮಾಡ್ತಾನೆ. ಉಳಿದದ್ದನ್ನೆಲ್ಲ ಸುಪ್ತಗೊಳಿಸ್ತಾನೆ. ಹೀಗಾಗಿ ಪರಮಾತ್ಮ ಕೆಲವೊಂದನ್ನ ಸುಪ್ತಗೊಳಿಸ್ತಾನೆ, ಕೆಲವೊಂದನ್ನ ಪ್ರಬೋಧ ಮಾಡ್ತಾನೆ. ಹೀಗಾಗಿ ಪರಮಾತ್ಮ ಸ್ವೇಚ್ಛೆಯ ಮನೋಗತಾನ್ ಸಂಸ್ಕಾರಾನ್, ಮನೋಗತವಾದ ಸಂಸ್ಕಾರಗಳನ್ನ ಉದ್ಬೋಧ ಮಾಡ್ತಾನೆ ಅಂತ. ಆ ನಿಟ್ಟಿನೊಳಗೆ ಅದಕ್ಕೆ ತಾನೇನು ವಿಚಾರ ಮಾಡಿ ಸತ್ತ, ಮೃತನಾದ, ಅದೇ ಆಗಿ ಹುಟ್ಟಿದ, ಹೆಣ್ಣಾಗೆ ಹುಟ್ಟಿದ ಅಂತ. ಹಾಗೆ ನಾವು ಕೂಡ ನಾವೇನು ಕೊನೆಯ ನಮ್ಮ ಜೀವನದ ಒಂದು ಕೊನೆ ಘಳಿಗೆ ಅಂತ ಏನಿರ್ತದೆ ಆ ಸಂದರ್ಭದೊಳಗೆ ನಮ್ಮ ಮನಸ್ಸಿನ ಸಂಸ್ಕಾರದ ಸ್ಥಿತಿ ಹೇಗಿರ್ತದೋ ಹಾಗೆ ನಾವು ಬದುಕ್ತೇವೆ ಅಂತ ಇದೆಲ್ಲ ವಿಸ್ತಾರವಾಗಿ ಹೇಳ್ತಾರೆ. ಅದಕ್ಕೆ ನೋಡಪ್ಪ, ನೀನು ಆ ಪುನಂಜನಗತೆ ಕರ್ಮಕಾಲದೊಳಗೆ ಆಸಕ್ತನಾಗಬೇಡ, ತತ್ವಜ್ಞಾನಿಯಾಗು ಅಂತ ಹೇಳಿ, ಏವಂ ಬಹುವಿಧೈ ದುಃಖೈ ಅವಭೂತಾತ್ಮ ಸಂಭವೈ ಕ್ಲಿಶ್ಯಮಾನ ಶತಂ ವರ್ಷಂ ದೇಹಿ ತಮೋವೃತಃ. ಈಗ 100 ವರ್ಷ ಅವನೇನು ಸಾಧನೆನೇ ಮಾಡ್ಕೊಳ್ಳಿಲ್ಲ. ಹೀಗೆ ಬರೀ ಹೆಂಡತಿ ಹೇಳಿದ್ದನ್ನು ಕೇಳ್ದ, ಉಂಡ, ವಿಷಯ ಭೋಗದೊಳಗೆ ಆಸಕ್ತಿ ಆದ, ಮಕ್ಕಳನ್ನು ಪಡೆದ, ಕೊನೆಗೆ ಸಾಯುವಾಗ ಹೀಗೆಲ್ಲ ಅನರ್ಥ ಆಯ್ತು ಅಂತ ಈ ಕಥೆಯನ್ನ ನಾನು ಯಾಕೆ ಹೇಳಿದೆ ಅಂದ್ರೆ ಅದಕ್ಕೆ ಹೇಳ್ತಾರೆ, ನೀನು ನೋಡಿ, ಕ್ವಚಿತ್ ಪುಮಾನ್ ಕ್ವಚಿತ್ ಸ್ತ್ರೀ, ಒಮ್ಮೆ ಪುರುಷನಾಗಿ ಹುಟ್ಟುತ್ತಾನೆ, ಒಮ್ಮೆ ಸ್ತ್ರೀಯಾಗಿ ಹುಟ್ಟುತ್ತಾನೆ. ಕ್ವಚಿನ್ ಉಭಯ ಮಂದಧೀಹಿ ದೇವೋ ಮನುಷ್ಯ ತಿರಿಯಗ್ವ ಯಥಾ ಕರ್ಮಗುಣಂ ಭವಃ ಇತ್ಯಾದಿಯಾಗಿ ಹೇಳ್ತಾನೆ. ಆದ್ದರಿಂದ ನೀನು ಈ ದುಃಖವನ್ನ, ಕರ್ಮದಿಂದ ಆಗುವ ದುಃಖ, ನೀನ್ ಮಾಡ್ತಾ ಇರುವ ಕರ್ಮ ಅದು ಸಂಸಾರಕ್ಕೆ ಕಾರಣ ಆಗ್ತದೆ. ಪುರಂಜನಿಗೆ ಇವನಿಗೆ ಪ್ರಾಚೀನ ಬರಿ ಹೀಗೆ ನಾರದ ಹೇಳ್ತಾರೆ, ದುಃಖೇಶ್ವೇಕತರೇಣಾಪಿ ದೈವಭೂತಾತ್ಮ ಹೇತುಷು ಜೀವಸ್ಯ ನ ವ್ಯವಚ್ಛೇದ ಸ್ಯಾತ್
ಚೇತ್ ತತ್ ಪ್ರತಿಕ್ರಿಯಾ ಇತ್ಯಾದಿಯಾಗಿ ಹೇಳ್ತಾರೆ. ಅದರಿಂದ ನೀನೇನ್ ಮಾಡು, ವಾಸುದೇವಿ ಭಗವತಿ ಭಕ್ತಿಯೋಗ ಸಮಾಹಿತ, ಆ ಭಕ್ತಿಯೋಗ ಬರುವಂತಹ ಜ್ಞಾನದ ಕಾರ್ಯವನ್ನ ನಿನ್ನ ಜೀವನದೊಳಗೆ ನೀನು ನಡೆಸು. ಕೊನೆಗೆ ಹೇಳ್ತಾರೆ ಅವರು, ಬಹಳ ಮಹತ್ವದ ಮಾತನ್ನು ಹೇಳ್ತಾರೆ. ಲಬ್ಧ್ವಾ ಇಹಾಂತೆ ಮನುಷ್ಯತ್ವಂ, ಇಹ ಅಂತೆ ಕೊನೆಗೆ ಈ ಮನುಷ್ಯತ್ವ ಬರ್ತದೆ ಮನುಷ್ಯನಿಗೆ. ಹಿತ್ವಾ ದೇಹ ಅಸಗ್ರಹಂ ಆತ್ಮಸೃತ್ಯ ವಿಹಾಯೇದಂ ಜೀವಾತ್ಮ ಸ ವಿಶಿಷ್ಯತೆ. ಅಲ್ರಿ, ಜೀವನಿಗೂ ಉಳಿದ ಪ್ರಾಣಿಗಳಿಗೂ, ಈ ಮನುಷ್ಯನಿಗೂ ಉಳಿದ ಪ್ರಾಣಿಗೂ ವಿಶೇಷ ಏನು ಅಂದ್ರೆ ಜ್ಞಾನವೊಂದೇ. ಜ್ಞಾನವೊಂದೇ ಈ ಪ್ರಾಣಿಗಳಿಗೂ ನಮಗೂ ಇರುವಂತಹ ಒಂದು ವ್ಯತ್ಯಾಸ. ಅದಕ್ಕೆ ಅವರು ಇನ್ನೂ ಒಂದು ಮಾತು ಹೇಳ್ತಾರೆ, ಸ ವಂಚಿತೋ ಬತ ಆತ್ಮಧೃಕ್ ಅಂತ ಒಂದು ಮಾತು ಬರ್ತದೆ. ಏನು, ಈ ಮನುಷ್ಯತ್ವವನ್ನು ಪಡೆದಾಗಲೂ ಕೂಡ ಜ್ಞಾನಕ್ಕಾಗಿ ಅವನು ಪ್ರಯತ್ನ ಪಡ್ಲಿಲ್ಲ ಅಂದ್ರೆ ಸ ವಂಚಿತ, ಅವನು ಮೋಸ ಹೋದ ಅಂತ ತಿಳ್ಕೊಳ್ಬೇಕು. ಆದ್ರಿಂದಾಗಿ ಕರ್ಮಸು, ಕರ್ಮವನ್ನ ಮಾಡುವುದನ್ನು ಬಿಡು. ಅಂದ್ರೆ ಏನರ್ಥ, ಸಕಾಮ ಕರ್ಮ, ಕರ್ಮವನ್ನು ಬಿಡು, ಜ್ಞಾನವನ್ನ ಹೆಚ್ಚು ಸಂಪಾದನೆ ಮಾಡು. ಅದರಿಂದ ತನ್ಮತನೀಯ ಅಪರೋಕ್ಷ ಜ್ಞಾನ ಉಂಟಾಗ್ತದೆ. ಅದಕ್ಕಾಗಿ ಅದರಿಂದ ನೀನು ಮೋಕ್ಷವನ್ನ ಬಯಸಬಹುದು ಅಂತ ಈ ರೀತಿಯಾಗಿ ರಾಜನಿಗೆ ನಾರದರು ವಿಸ್ತಾರವಾಗಿ ಹೇಳ್ತಾರೆ. ವಿಸ್ತಾರವಾಗಿ ಹೇಳಿ ಕೊನೆಗೆ ಅವನನ್ನ ತಿದ್ದುತ್ತಾರೆ. ನೋಡಿ, ಭಕ್ತಿ ಕೃಷ್ಣೇ ದಯಾ ಜೀವೇಶು ಅಗುಂಠ ಜ್ಞಾನವಾತ್ಮನಿ ಯದಿ ಸ್ಯಾದ ಆತ್ಮನೋ ಭೂಯಾದ ಅಪವರ್ಗಸ್ತು ಸಂಸ್ಕೃತೇ. ಅವಂದ ಹಾಗಾದ್ರೆ ಈ ಸಂಸಾರದ ನಿವೃತ್ತಿ ಹೇಗಾಗ್ಲಿಕ್ಕೆ ಸಾಧ್ಯ ಅಂದ್ರೆ ಕೃಷ್ಣೇ ಭಕ್ತಿ, ಮೊದಲೇದು ಭಗವಂತನಲ್ಲಿ ಭಕ್ತಿ, ಜೀವೇಶು ದಯಾ ಎಲ್ಲರ ಮೇಲೆ ದಯಾ, ಮತ್ತು ಅಕುಂಠ ಜ್ಞಾನಂ ಆತ್ಮನಿ ಆ ಪರಮಾತ್ಮನಲ್ಲಿ ವಿಶೇಷವಾದಂತಹ ಪರಮಾತ್ಮ ವಿಷಯಕವಾದ ಜ್ಞಾನ. ಈ ಮೂರು ಸಿಕ್ಕರೆ ಸಂಸಾರದ ನಿವೃತ್ತಿ ಸರಳವಾಗ್ತದೆ. ಜೀವನಲ್ಲಿ ದಯಾ, ಪರಮಾತ್ಮನಲ್ಲಿ ಭಕ್ತಿ ಹಾಗೂ ಪರಮಾತ್ಮ ವಿಷಯಕವಾದ ಜ್ಞಾನ, ಈ ಮೂರನ್ನ ಮಾಡ್ತಾ ಹೋದ್ರೆ ಅಪವರ್ಗಸ್ತು ಸಂಸ್ಕೃತೇಹೇ ಅಂತ ಹೇಳಿ ನಾರದರು ನಿರ್ಗಮನ ಮಾಡ್ತಾ ಇದ್ದಾರೆ. ಆಗ ಪ್ರಾಚೀನ ಬರಿಹಿ ಆ ಹೇಳಿದಂತಹ ನಾರದರು ಹೇಳಿದ ವಿಚಾರಗಳನ್ನ ಎಲ್ಲ ಅವಧಾರಣೆಯನ್ನ ಮಾಡಿ ಮುಕ್ತ ಸಂಗಹ ಭಕ್ತ್ಯ ತಸ್ಯಾಂ ಸಾಮ್ಯತಾಮಗ, ಆ ಕೊನೆಗೆ ತನ್ನ ಸಾಮ್ಯವನ್ನ ದೇವರ ಸಾಮ್ಯವನ್ನ ಹೊಂದಿದ. ಸಾಮ್ಯ ಅಂದ್ರೆ ಏನು, ಸಾದೃಶ್ಯ ಅಂದ್ರೆ ಏನು, ನಮ್ಮ ಸ್ವರೂಪಭೂತವಾದಂತಹ ಆನಂದಾದಿಗಳನ್ನ ಅವನು ಪಡೆದ. ದೇವರು ಆನಂದಪೂರ್ಣ, ನಾವು ಆನಂದಪೂರ್ಣ, ಆದ್ರೆ ನಮಗೆ ಮೇಲೆ ಕವರ್ ಇದೆ, ಅಜ್ಞಾನ ಲಿಂಗ ದೇಹ ಎಲ್ಲವೂ ಕೂಡ, ಅದನ್ನೆಲ್ಲ ಕಳ್ಕೊಂಡ ಅಂತ ಆ ಪ್ರಾಚೀನ ಬರಿಹಿಯ ಕಥೆಯನ್ನ ಹೇಳ್ತಾರೆ. ಇದನ್ನ ಯಾರು ಶ್ರವಣ ಮಾಡ್ತಾರೋ ಮತ್ತು ಶ್ರವಣ ಮಾಡಿಸ್ತಾರೋ ಅವರು ಸಹ ಲಿಂಗೇನ ವಿಮುಚ್ಯತೆ, ಅವರು ಈ ಲಿಂಗ ದೇಹದಿಂದ ಮುಕ್ತರಾಗ್ತಾರೆ. ಈ ಲಿಂಗ ದೇಹವೇ ಎಲ್ಲಾನು. ಈ ಜೀವನನ್ನ ಲಿಂಗ ದೇಹ ಹೇಗಾಗಿದೆ ಅಂದ್ರೆ ಹಾಲು ನೀರು ಬೆರೆತ ಹಾಗೆ ನಮ್ಮ ಜೀವನದ ಜೊತೆಗೆ ಲಿಂಗ ದೇಹ ಬೆರೆತು ಬಿಟ್ಟಿದೆ. ಆಗ ಅದರಿಂದಲೇನೆ ಇಷ್ಟೆಲ್ಲ ಸಂಸಾರದ ಬಂಧನ ನಮಗಿದೆ ಅಂತ ಅವರು ಹೇಳ್ತಾರೆ. ಮುಂದೆ ಇವರೇ ಈ ಪ್ರಾಚೀನ ಬರಿಹಿಯ ಮಕ್ಕಳು ಅವ್ರ ಕಥೆಯನ್ನು ಹೇಳ್ತಾರೆ. ಅವರು 10,000 ವರ್ಷ ಮುಗಿಸಿ ಬಂದ್ರು. ಅವರು ಪರಮಾತ್ಮ ಅವರಿಗೆ ಒಬ್ಬ ಸ್ತ್ರೀಯನ್ನ ನೋಡಿದ್ದೇನೆ, ಅವಳನ್ನು ನೀವು ಮದುವೆ ಮಾಡ್ಕೋಬೇಕು. ಕಂಡು ಋಷಿಯಲ್ಲಿ ಪ್ರಮ್ಲೋಚ ಅಂತನ್ನುವಂತಹವಳಲ್ಲಿ ಹುಟ್ಟಿದಂತಹ ಮಾರೀಷ ಅಂತ ಅವಳನ್ನ ಚಂದ್ರ ತನ್ನ ಕಿರುಬೆರಳಿನಿಂದ ಅಮೃತವನ್ನ ಕುಡಿಸಿ ಇಂದ್ರದೇವರು ಆ ಅಮೃತವನ್ನು ಕುಡಿಸಿ ಬೆಳೆಸಿದ್ದಾರೆ. ಆಮೇಲೆ ವೃಕ್ಷಾಭಿಮಾನಿ ದೇವತೆಗಳು ಅವಳನ್ನು ಬೆಳೆಸಿದ್ದಾರೆ. ಅವಳನ್ನ ನೀವು ಮದುವೆ ಮಾಡ್ಕೊಳ್ರಿ, ಅವಳಿಂದ ಇಡೀ ಜಗತ್ತನ್ನ ತುಂಬುವಂತಹ ಪ್ರಜಾ ಸರ್ಜನ ಆಗತ್ತೆ ಅಂತ. ಅವರಿಗೆ ಹುಟ್ಟಿದವರೇ ಸಾಕ್ಷಾತ್ ದಕ್ಷ ಪ್ರಜಾಪತಿ. ಆ ಪ್ರಚೇತಸರಿಗೆ ಆ ಮಾರೀಷದಿಂದ ಹುಟ್ಟಿದವರೇ ಸಾಕ್ಷಾತ್ ದಕ್ಷ ಪ್ರಜಾಪತಿ ಅಂತ ಈ ರೀತಿಯಾಗಿ ಹೇಳ್ತಾರೆ. ಮತ್ತೆ ದಕ್ಷ ಪ್ರಜಾಪತಿ ಹಿಂದಿದ್ದಲ್ಲ, ರುದ್ರದೇವರ ನಿಂದೆ ಮಾಡಿದ್ದಕ್ಕಾಗಿ ಬ್ರಹ್ಮದೇವರ ಮಗನಾಗಿ ಹುಟ್ಟಿದವರು ರುದ್ರದೇವರ ನಿಂದೆ ಮಾಡಿದ್ದಕ್ಕಾಗಿ ಯಾರದೋ ಹೊಟ್ಟೆಯೊಳಗೆ ಮತ್ತೆ ಹುಟ್ಟಿ ಬರ್ಬೇಕಾಯ್ತು. ಕ್ಷತ್ರಿಯರ ಹೊಟ್ಟೆಯೊಳಗೆ ಹುಟ್ಟಿ ಬರ್ಬೇಕಾಯ್ತು. ಬ್ರಹ್ಮದೇವರಿಂದ ಹುಟ್ಟಿ ಬಂದವರು ರುದ್ರದೇವರ ನಿಂದೆ ಮಾಡಿ ಹೀಗಾಯ್ತು ಅಂತ ಇಲ್ಲೇ ಭಾಗವತದಾಗ ಹೇಳ್ತಾರೆ. ಹೀಗಾಗಿ ಅವರೇ
ಮತ್ತೆ ಹುಟ್ಟಿ ಬಂದು ಶಬಲಾಶ್ವರನ್ನ, ಅದು 6ನೇ ಸ್ಕಂದದೊಳಗೆ ವಿಸ್ತಾರ, ಹರಿಯಶ್ವರು ಶಬಲಾಶ್ವರು ಅಂತ ಮಕ್ಕಳನ್ನು ಪಡಿತಾರೆ. ಅವರನ್ನು ನಾರದರು ಹೀಗೆ ಉಪದೇಶ ಮಾಡಿ ಸನ್ಯಾಸಿಗಳನ್ನಾಗಿ ಮಾಡಿಬಿಡ್ತಾರೆ. ಆಮೇಲೆ 60 ಜನ ಸ್ತ್ರೀಯರನ್ನ ಪಡಿತಾರೆ ದಕ್ಷ ಪ್ರಜಾಪತಿ. ಆ 60ರೊಳಗೆ 13 ಜನ ದಿತಿ, ಅದಿತಿ, ಧನು, ಕಾಷ್ಟ, ಕದ್ರು, ವಿನಂತ ಇವನ್ನೆಲ್ಲಾರನು ಕಶ್ಯಪರಿಗೆ ಕೊಡ್ತಾರೆ. 27 ಮಂದಿನ ನಕ್ಷತ್ರ, ಅಶ್ವಿನಿ, ಭರಣಿ ಇವರೆಲ್ಲ ಚಂದ್ರನಿಗೆ. ಹೀಗೆ 60 ಮಂದಿನ ಮದುವೆ ಮಾಡಿ ಕೊಡ್ತಾರೆ. ಅದರಿಂದ ಇಡೀ ಜಗತ್ತು ದಿತಿಯಿಂದ ದೈತ್ಯರು, ಅದಿತಿಯಿಂದ ಆದಿತ್ಯರು, ದೇವತೆಗಳು ಎಲ್ಲ ಪ್ರಪಂಚ ಸೃಷ್ಟಿಯಾಗ್ತದೆ ಅಂತ ಹೇಳ್ತಾರೆ. ಹಾಗೆ ಕೊನೆಗೆ ಈ ಒಂದು ಏತದ್ಯಃ ಶೃಣುಯಾದ್ ರಾಜನ್ ರಾಜ್ಞಾಂ ಹರಿಯರ್ಪಿತಾತ್ಮನಾಂ ಆಯುರ್ಧನಂ ಯಶಸ್ವಸ್ತಿ ಗತಿಮ ಐಶ್ವರ್ಯಮಾಪ್ನುಯಾತ್ ಅಂತ ಈ ರೀತಿಯಾಗಿ ಇಲ್ಲಿ ಚತುರ್ಥ ಸ್ಕಂದವನ್ನ ಇಷ್ಟು ಕಥಾಭಾಗಗಳೊಂದಿಗೆ ಇಲ್ಲಿ ಮುಗಿಸ್ತಾರೆ. ಇಷ್ಟು ದಿನದವರೆಗೂ 5 ದಿನಗಳವರೆಗೂ ಈ ಚತುರ್ಥ ಸ್ಕಂದದ ಪ್ರಧಾನ 4 ಮಹಾತ್ಮರ ಕಥೆಗಳನ್ನ, ಅಲ್ಲಿ ಒಳಗೊಂಡಂತಹ ಅನೇಕ ಸಂದೇಶಗಳು, ನಾರದರ ಒಂದು ವಿಶಿಷ್ಟವಾದ ಉಪದೇಶ, ಧ್ರುವರಾಯನ ಚರಿತ್ರೆ, ಅನೇಕ ವಿಚಾರಗಳನ್ನು ಒಳಗೊಂಡಂತಹ ಭಾಗವತ ನಮ್ಮನ್ನೂ ಕೂಡ ಪವಿತ್ರನನ್ನಾಗಿ ಮಾಡಲಿ, ನಮ್ಮ ಮನಸ್ಸನ್ನು ಶುದ್ಧಗೊಳಿಸಲಿ, ನಮ್ಮ ಎಲ್ಲ ಇಂದ್ರಿಯಗಳ ಪ್ರವೃತ್ತಿಗಳು ಪರಮಾತ್ಮನಲ್ಲಿ ಹರಿಯುವಂತೆ ಆಗಲಿ. ಬರೀ ಹೇಳೋದಲ್ಲ, ಹೇಳಿದ ಹಾಗೆ, ಅಥವಾ ಕೇಳೋದಲ್ಲ, ಕೇಳಿದ ಹಾಗೆ ಅನುಷ್ಠಾನ ಮಾಡುವಂತಹ ಒಂದು ವಿಶಿಷ್ಟ ಯೋಗ್ಯತೆ ಆ ಭಾಗವತೋತ್ತಮರಾದಂತಹ ಸತಿಯಾಗಲಿ, ರುದ್ರದೇವರಾಗಲಿ, ನಾರದರಾಗಲಿ, ಧ್ರುವ, ಪ್ರಾಚೀನ ಬರಿಹಿ, ಆ ಪ್ರಚೇತಸರು, ಒಬ್ಬೊಬ್ಬರು ಮಹಾನುಭಾವರು, ಭಗವದ್ಭಕ್ತರು, ಜ್ಞಾನಿಗಳು, ಅವರೆಲ್ಲರ ಅನುಗ್ರಹ ನಮ್ಮ ಮೇಲಾಗಿ ಇತೋಪ್ಯತಿಶಯವಾದಂತಹ ಜ್ಞಾನ, ಭಕ್ತಿ, ವಿಷಯ ವೈರಾಗ್ಯಗಳು ನಮ್ಮ ಜೀವನದಲ್ಲಿ ಮೂಡ್ತವೆ. ಅದು ಶ್ರದ್ಧಾ. ಇದರಿಂದ ನಮಗೆ ಒಳ್ಳೇದಾಗೇ ಆಗ್ತದೆ. ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾದ ಗಚ್ಚತಿ. ಅದು ನಮ್ಮನ್ನು ರಕ್ಷಣೆ ಮಾಡೇ ಮಾಡ್ತದೆ ಈ ಒಂದು ಸತ್ಕರ್ಮ ಅಂತ ಹೇಳುವ ಶ್ರದ್ಧಾ ಹಿನ್ನೆಲೆಯಲ್ಲಿ ಇದನ್ನ ದೇವರಿಗೆ ಅರ್ಪಣೆಯನ್ನು ಮಾಡೋಣ. ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾನ್ಯಥಾ ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜನ ಸರ್ವದೈವಾಮೃತಃ ಕುಕ್ಷಿಕಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನಂ ಅನೇನ ಭಾವಿಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು. ಈ ಸಂದರ್ಭದಲ್ಲಿ ನಮ್ಮ ತಂದೆ ತಾಯಿಗಳಿಗೆ ಅನಂತ ನಮಸ್ಕಾರಗಳನ್ನು ತಿಳಿಸ್ತೇನೆ. ಹಾಗೆ ವಿಶೇಷವಾಗಿ ನಮ್ಮ ಸ್ವರೂಪೋದ್ಧಾರಕ ಗುರುಗಳು ಮಾಹುಲಿ ಆಚಾರ್ಯರು ನನ್ನನ್ನ ಆಶೀರ್ವದಿಸಿದ್ದಾರೆ. ಅವರ ಹತ್ತಿರ 12 ವರ್ಷ ಇಟ್ಕೊಂಡು ಎಲ್ಲ ಭಾಗವತ, ನ್ಯಾಯಸುಧಾದಿ ಪರ್ಯಂತ ಎಲ್ಲ ಒಂದು ಗ್ರಂಥಗಳ ಉಪದೇಶವನ್ನ ಮಾಡಿ ಅನುಗ್ರಹವನ್ನ ಮಾಡಿದ್ದಕ್ಕಾಗಿ ಒಂದು 4 ಅಕ್ಷರ ಹೇಳಲಿಕ್ಕಾಗಿದೆ. ಇದರ ಮೇಲೆ ಮತ್ತೆ ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಅವರು ನನ್ನನ್ನ ಅನುಗ್ರಹಿಸಿ ಇಲ್ಲಿ ಮೈಸೂರಿನಲ್ಲಿ ಇರುವಂತೆ ಮಾಡಿದ್ದಾರೆ. ಪಾಠ ಪ್ರವಚನ ನಡೀತಾ ಇದೆ ಅಂದ್ರೆ ಇವರೆಲ್ಲರ ಆಶೀರ್ವಾದ. ಹಾಗೇನೆ ಆಯೋಜಕರು ದುರ್ಲಭ ಇರ್ತಾರೆ. ಎಲ್ಲ ಕಲ್ತಿರ್ತೀವಿ, ಹೇಳೋರು ಕೇಳೋರು ಎಲ್ಲ ಇರ್ತಾರೆ, ಹೇಳಿಸೋರು ಬಹಳ ದುರ್ಲಭ ಆಗಿರ್ತಾರೆ. ಅಂತಹ ಸಂದರ್ಭದಲ್ಲಿ ಗೃಹಸ್ಥರು ಹೇಳಿಸಿದ್ದು ನಾವು ನೋಡಿರ್ತೀವಿ. ಆದ್ರೆ ವಿದ್ವಾಂಸರು, ಪಂಡಿತರು ಈ ತರಹ ಇನ್ನೊಬ್ಬರಿಂದ ನಾವು ಕೇಳಬೇಕು ಅನ್ನೋದನ್ನೇನಿದೆ ಒಂದು ದೊಡ್ಡ ಆದರ್ಶ. ಆ ಕೆಲಸವನ್ನ ನಮ್ಮ ವಿಜಯ ವಿಠಲಾಚಾರ್ಯರು ಮಾಡಿದ್ದಾರೆ. ನಮಗೂ ಅವರಿಗೂ ಬಹಳ ಅಭಿಮಾನ. ಅಣ್ಣ ತಮ್ಮ ಇದ್ದ ಹಾಗೆ ನಾವು ಇದ್ದೀವಿ ಅಂತ ಅಂತಿರ್ತೀವಿ. ಹಾಗೆ ದೇವರು ಆ ಒಂದು ಆಧ್ಯಾತ್ಮಿಕ ಬಾಂಧವ್ಯವನ್ನ ಬೆಳೆಸಿ ಹಿತೋಪದೇಶವಾಗಿ ಅವರು ಜ್ಞಾನ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಿ. ನಮ್ಮನ್ನು ಆಗಾಗ ಪ್ರವಚನ ಕಲಿತಾ ಇದ್ವಿ. ಅದರಿಂದ ಒಂದು ವಿಶೇಷ ಜ್ಞಾನ ಕಾರ್ಯ ಮನೆಯಲ್ಲಿ ಮಾಡಿದ್ದು ಇನ್ನೂ ಅದ್ಭುತ. ಅನ್ನದಾನ ಮಾಡಿದ್ದಾರೆ. ಅವರ ಅನುಸಂಧಾನ ಬಹಳ ವಿಶೇಷ. ರುದ್ರದೇವರ ಆರಾಧಕರು ಅವರು. ಆ ನಿಟ್ಟಿನಲ್ಲಿ ಪ್ರತಿ ಪ್ರಾರಂಭದಿಂದ ಕೊನೆಯವರೆಗೂ ರುದ್ರದೇವರದೇ ವಿಶೇಷವಾಗಿ ಶ್ರವಣ ಆಗಿದೆ ಚತುರ್ಥ ಸ್ಕಂದದೊಳಗೆ. ಆ ರುದ್ರದೇವರು ಮನೋಭಿಮಾನಿಗಳು. ನಮ್ಮ ಮನಸ್ಸಿನ ಎಲ್ಲ ಅಶಾಂತಿ, ಅಜ್ಞಾನ ಎಲ್ಲವನ್ನೂ ಕೂಡ ಕಳೆದು ಭಗವಂತನಲ್ಲಿ ದೃಢವಾದ ಭಕ್ತಿಯನ್ನ ಕೊಡ್ಲಿ, ಕಾಪಾಡ್ಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಅವರಿಗೆ ಕೃತಜ್ಞತಾಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾ ಮತ್ತ ತಾವೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ಸಿಗೆ ಕಾರಣರಾಗಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಏನೇ ತಪ್ಪುಗಳು ಇದ್ದೇ ಇರ್ತಾವ, ಅವೆಲ್ಲವೂ ಕೂಡ ಆತ್ಮ ಪಾಪೋತ್ಥ ಗುಣಗಳು. 4 ಮಾತುಗಳು ಏನಾದ್ರೂ ಭಾಗವತಕ್ಕೆ ಅನುಗುಣವಾಗಿ ಏನಾದ್ರೂ ಬಂದಿತ್ತು ಅಂತ ಆದ್ರೆ ಅದೆಲ್ಲವೂ ಕೇವಲ ನಮ್ಮ ಗುರುಗಳ
ಆಶೀರ್ವಾದ ಅಂತ ಹೇಳ್ತಾ ಅಸ್ಮದ್ ಗುರುವಂತರ್ಗತ ಸಮಸ್ತ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾದ ಪರಮಾತ್ಮನಿಗೆ ಅದನ್ನ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಪೂಜ್ಯ ವ್ಯಾಸತೀರ್ಥಾಚಾರ್ಯರು ಬಹಳ ಮನಸ್ಸಿಗೆ ಅರ್ಥ ಆಗುವ ಹಾಗೆ ಪ್ರವಚನವನ್ನು ಮಾಡಿದ್ದಾರೆ. ಜೊತೆಗೆ ದಾಸರ ಕೀರ್ತನೆಗಳು, ಆ ದಾಸರ ಒಂದು ಅರ್ಥಗರ್ಭಿತವಾಗ್ತಕ್ಕಂಥ ಒಂದು ಕೀರ್ತನೆ, ಅದರ ಒಂದು ಉದಾಹರಣೆಗಳು ಕೊಡ್ತಾ ಬಹಳ ಸುಂದರವಾಗಿ ಅರ್ಥ ಆಗುವ ಹಾಗೆ ವ್ಯಾಸತೀರ್ಥಾಚಾರ್ಯರು 4ನೇ ಸ್ಕಂದದ ಪ್ರವಚನ ಮಾಡಿದ್ದಾರೆ. ಅವರು ಬಹಳ ವಿದ್ವಾಂಸರು. ಲೌಕಿಕವಾಗಿ ಅವರು BA MA ಬಿಕಾಂ ಪದವಿಯನ್ನು ಪಡ್ಕೊಂಡು ಆಮೇಲೆ ಈ ಕಡೆ ಶಾಸ್ತ್ರ ಅಧ್ಯಯನ ಮಾಡಿ ಎಲ್ಲರಲ್ಲೂ ಅವರು ವಿಶೇಷ ವಿದ್ವಾಂಸರಾಗಿದ್ದಾರೆ. ಅದು ಎಲ್ಲವೂ ವೈರಾಗ್ಯವಾಗಿ ತಾಳಿ ಕೇವಲ ದೇವರ ಒಂದು ಪಾಠ ಪ್ರವಚನದಲ್ಲಿ ಆಸಕ್ತರಾಗಿರ್ತಕ್ಕಂಥ ವ್ಯಾಸತೀರ್ಥಾಚಾರ್ಯರು ಅವರು ಭರತನಾಟ್ಯ, ಸಂಗೀತ ಎಲ್ಲರಲ್ಲೂ ವಿಶೇಷವಾಗಿರ್ತಕ್ಕಂಥ ಪಾಂಡಿತ್ಯವನ್ನು ಪಡೆದು ಕೇವಲ ದೇವರ ಪಾಠ ಪ್ರವಚನ, ದೇವರ ಸೇವೆ ಆಗಲಿ ಅಂತ ಹೇಳಿ ಅದನ್ನ ಮಾಡ್ತಿದ್ದಾರೆ ವ್ಯಾಸತೀರ್ಥಾಚಾರ್ಯರು. ಇಂತಹ ವ್ಯಾಸತೀರ್ಥಾಚಾರ್ಯರಿಗೆ ನಾವು ಅವರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡ್ತಾ, ಇದೇ ರೀತಿ ಮೇಲಿಂದಲೇ ನಮ್ಮ ಮನೆಗೆ ಬರಬೇಕು, ಈ ತರ ಪ್ರವಚನ ಕೊಡಬೇಕು ಮತ್ತು ಈ ತರ ಒಂದು ಜ್ಞಾನಕಾಯಿ ಆಗಬೇಕು ಮನೆಯಲ್ಲಿ ಅಂತ ಒಂದು ಪ್ರಾರ್ಥನೆ ಮಾಡ್ತೀನಿ. ಈ ಒಂದು ಪ್ರವಚನ ಕಾರ್ಯಕ್ರಮಕ್ಕೆ ನಮ್ಮ ವಿಶೇಷವಾಗ್ತಕ್ಕಂಥ ಹೋಗುಟ್ಟಿ, ನಮ್ಮ ಮನಸ್ಸು ನಮ್ಮ ಪ್ರಾರ್ಥನೆಗೆ ಹೋಗುಟ್ಟಿ ನಮ್ಮ ಸುಭಾಚಾರ ದಂಪತಿಗಳು ಮತ್ತು ನಮ್ಮ ಗುರುಪ್ರಸಾದ್ ದಂಪತಿಗಳು ಹಾಗೂ ರಸಮೂರ್ತಿಗಳು ಮತ್ತು ಈ 2 ದಿವಸ ನಮ್ಮ ಅಕ್ಕ ಭಾವ ಕೂಡ ಬಂದು ಇಲ್ಲಿ ವಿಶೇಷತಕ್ಕಂಥ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಎಲ್ಲರೂ ಕೂಡ ಈ ಒಂದು ಪ್ರವಚನಕ್ಕೆ ಬಂದು ಆಗಮಿಸಲಿಕ್ಕೆ ಎಲ್ಲರಿಗೂ ನಮಸ್ಕಾರ ಮಾಡ್ತೀನಿ. ಮತ್ತು ಆನ್ಲೈನ್ ಅಲ್ಲಿ ಕೂಡ ಅನೇಕರು ಭಾಗವಹಿಸಿದ್ದಾರೆ. ಅವರು ಅಲ್ಲಿ ಭಕ್ತಿಯನ್ನು ಕೇಳಿದ್ದಾರೆ. ಅವರು ಕೂಡ ಯಾರ್ಯಾರು ಕೇಳಿದ್ದಾರೆ ಅವರು ಕೂಡ ಹಿಂದೆ ನಮಸ್ಕಾರ ಮಾಡುತ್ತಾ ಅವರು ಕೂಡ ಭಗವಂತ ಅನುಗ್ರಹ ಮಾಡಲಿ. ಮತ್ತು ಆಚಾರ್ಯ ಹೇಳಿದಂಗೆ ಆಚಾರ್ಯರು ಏನಂದ್ರೆ ನಾವು ಎಷ್ಟು ಪಡೆಯುವಂತ ನೋಡಿ, ಮೈಸೂರಲ್ಲಿ ಎಂತೆಂಥ ವಿದ್ವಾಂಸರಿದ್ದಾರೆ. ಮೈಸೂರಲ್ಲಿ ವ್ಯಾಸತೀರ್ಥಾಚಾರ್ಯ ಆಗಿರ್ಬೋದು, ನಮ್ಮ ಬಾದರಾಯಣಾಚಾರ್ಯ ಆಗಿರ್ಬೋದು, ಅನಿರುದ್ಧಾಚಾರ್ಯ, ಎಂತೆಂಥ ವಿದ್ವಾಂಸರಿದ್ದಾರೆ. ನಾವು ಜ್ಞಾನ ಪಡ್ಕೋಬೇಕು. ನಾವು ತುಂಬಾ ಸೋಂಬೇರಿತನ ಆಗ್ಬಿಟ್ಟಿದೆ. ನಮ್ಮ ತಾಯಿ ಹೇಳ್ತಾರೆ, ಓದು ಶಾಸ್ತ್ರ ಪಾಠಕ್ಕೆ ಹೋಗು. ಅದೇನಾಗುತ್ತೆ, ದೇಹದ ಆಲಸ್ಯ ಆಮೇಲೆ ಸೋಂಬೇರಿತನ ಆಗ್ಬಿಟ್ಟಿದೆ. ಹೀಗಾಗಿ ಅದೆಲ್ಲವೂ ಸೋಂಬೇರಿತನ ಹೋಗಿ ಅದೆಲ್ಲ ವಿಘ್ನ ನಾಶ ಆಗಿ ಇನ್ನಷ್ಟು ಶಾಸ್ತ್ರ ಅಧ್ಯಯನ ಪಾಠಕ್ಕೆ ಬರೋಂಗೆ ಅನುಗ್ರಹ ಆಗಲಿ ಅಂತ ಆಚಾರ್ಯ ಹತ್ರ ವಿಶೇಷ ಪ್ರಾರ್ಥನೆ ಮಾಡ್ತೀನಿ. ಮತ್ತೊಮ್ಮೆ ಎಲ್ಲರ ಕಡೆಯಿಂದ ಆಚಾರ್ಯಗೆ ಭಕ್ತಿಪೂರ್ವಕ ನಮಸ್ಕಾರ ಸಲ್ಲಿಸ್ತಾ, ಧನ್ಯವಾದ ಪೂರ್ವಕ ನಮಸ್ಕಾರ ಸಲ್ಲಿಸ್ತಾ ಆಚಾರ್ಯ ನಮಸ್ಕಾರ ಮಾಡ್ತೇನೆ. ಶ್ರೀಕೃಷ್ಣ. ಇನ್ನು ಒಂದು ವೇದವ್ಯಾಸ ಪೂಜೆ ಆಗುತ್ತೆ, ಮಹಾಮಂಗಳಾರತಿ. ಚೂರು ಸರಿ ಅಲ್ಲ, ತಟ್ಟೆ ತೆಗಿ, ಅದಕ್ಕೆ ಕೊಡಿಸ್ತಾರೆ. ನೀವು ಇದನ್ನು ಮುಗಿಸ್ಬಿಡಿ. ಕರ್ಮಣ चतुर्थस्कंदश्रवणाख्य कर्मण श्रवणाख्य कर्मण भारतीय भागवत श्रवणाख्य कर्मण भारतीय भागवत गुरुवंतर्गत समस्त गुरुवंतर्गत भारतीय मुख्य प्राणांतर्गत ग्रंथ प्रतिपाद्य रुक्मिणी सत्यभामा समेत श्री कृष्णार्पणमस्तु. अक्षयं कर्मयस्मिन् परे स्वर्पितं प्रक्षयं यान्ति दुःखानि यन्नामतः अक्षरो योजनः सर्वदैवामृतः सूक्ष्मं यस्य विश्वं राजादिकं प्रीणयामो वासुदेवं देवतामण्डलाखण्डमण्डलम्. हरे राम 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 हरे हरे, हरे कृष्ण 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 हरे हरे. ಅದು ಆರತಿ ಮಾಡ್ತೀರಾ? विश्वरूपः चंदो
ವೇದವ್ಯಾಸ ಗುರು ಮಹಾರಾಜ ಕಿ ಮಮ್ಮಿ ತೋಡ್ ಮಮ್ಮಿ ವಾಸುದೇವ ಮೂರ್ತಿ ಪುರಂದರ ವಿಠಲರಿ ದಾಸರನ್ನು ಕಾಯುವರು ಮುನಿ ರಮಣರೇ ಜಯ ಬರ್ರಿ ಅಕ್ಕ ಕೊಡ್ಬೇಡಿ ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯ ಪ್ರತಿಷ್ಠಿತೇ ಸುಮಂಗಲ ಅಲ್ಲ ಇದನ್ನು ತಗೊಂಡ್ಬಿಡ್ರಿ ಎಲ್ಲ ವಿದ್ವಾಂಸರಾದ್ರೆ ಅಡ್ಡಿಲ್ಲ ನಾವಿನ್ನೂ ಹಿರಿಯ ವಿದ್ವಾಂಸರ ಆಚಾರ ಒಂದೇ ಒಂದು ನಮ್ ಕೋರಿಕೆ ಮೇಲೆ ಹಂಗಾಗಿ ಒಂದ್ ನೋಡಿ ನಮ್ಮ ಮನೆಯೊಳಗೆ ಹೇಳ್ತಾಳ ಅಂತ ಹಾಡು ಹೇಳ್ತಾಳೆ ಆಯ್ತು ಯಾರಾದ್ರೂ ನಮ್ಗೇನು ಸಾಕು